ಎಲ್ರಿಗೂ ನಮಸ್ಕಾರ. ಗುರುಗ್ರಹ ಈ ತಿಂಗಳ ಅಂದರೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಮಿಥುನ ರಾಶಿಯಿಂದ ಹೊರಟು ಈ ಕಟಕ ರಾಶಿಯಲ್ಲಿ ಸಂಚರಿಸುತ್ತೆ. ಇದು ಆ ನಂತರ ಡಿಸೆಂಬರ್ 5ನೇ ತಾರೀಕು ಪುನಃ ಅದು ವಕ್ರಿಯಾಗಿ ಮಿಥುನ ರಾಶಿಗೆ ವಾಪಸ್ ಬರುತ್ತೆ. ಇಲ್ಲಿ ಕೇವಲ ಅಕ್ಟೋಬರ್, ನವಂಬರ್ ಮತ್ತು ಡಿಸೆಂಬರ್, ಹೆಚ್ಚು ಕಮ್ಮಿ 2.5 ತಿಂಗಳು ಅಂತ ಅಂದ್ಕೊಂಬೋಣ. ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ಘಟನೆ ಸಂಭವಿಸಬೇಕು, ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಅಂದರೆ ಕೇವಲ ಒಂದೇ ಒಂದು ಕ್ಷಣ ಸಾಕು. ಕಾರಣ ಒಂದೇ, ನಾವೇನೇ ಹೇಳಿದ್ರು ನಮಗಿಷ್ಟೇ ಗೊತ್ತಿದೆ ಅಂದರೂ, ಏನೇ ಮಾಡಿದ್ರು, ಯಾವುದೇ ಪೊಸಿಷನ್ ಇದ್ದರೂ, ದೊಡ್ಡ ದೊಡ್ಡ ಅಧಿಕಾರಿಯಾಗಲು ಆದರೂ ಕೂಡ ನಾವೆಲ್ಲ ಆ ದೇವರ ಕೈಯಲ್ಲಿ ಕೇವಲ ಬೊಂಬೆಗಳು. ಈ ಕಾರಣದಿಂದ ಈ 2.5 ತಿಂಗಳು ಖಂಡಿತವಾಗಲೂ ಪ್ರತಿಯೊಂದು ರಾಶಿಗಳಿಗೂ ಬಹು ಮುಖ್ಯವಾಗುತ್ತೆ. ಕಾರಣ ಒಂದೇ ಒಂದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ತನ್ನ ಸ್ವಕ್ಷೇತ್ರದಲ್ಲಿ ಇರಲಿ, ಮಿತ್ರ ಕ್ಷೇತ್ರದಲ್ಲಿರಲಿ ಅಥವಾ ಉಚ್ಚ ಕ್ಷೇತ್ರದಲ್ಲಿರಲಿ, ಆ ಟೈಮಲ್ಲಿ, ಆ ವೇಳೆಯಲ್ಲಿ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ. ಮಿತ್ರ ಕ್ಷೇತ್ರದಲ್ಲಿದ್ದರೂ ಕೂಡ ಗುರುಬಲ ಇಲ್ಲ ಅನ್ನೋ ಭಯಪಾಡ. ಹಾಗೆ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಇವಾಗೂ ಅಷ್ಟೇ ಗುರುಬಲ ಇಲ್ಲ ಅನ್ನೋ ಭಯ ಯಾರಿಗೂ ಬೇಡ. ಖಂಡಿತವಾಗ್ಲೂ ಗುರುವಿನಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ಹಿಂದೆನೂ ಹೇಳಿದ್ದೆ ನಾನು, ಒಂದು ವೇಳೆ ಗುರುಬಲ ಇಲ್ಲ ಏನು ಮಾಡೋಕ್ಕಾಗತ್ತೆ? ಆಗೋ ಕೆಲಸಗಳೆಲ್ಲ ಆಗಲೇಬೇಕು, ಮಾಡೋ ಕೆಲಸಗಳೆಲ್ಲ ಮಾಡಲೇಬೇಕು. ಆ ಕಾರಣದಿಂದ ಪ್ರತಿಯೊಂದು ಜಾತಿಗೂ, ಪ್ರತಿಯೊಂದು ಧರ್ಮಕ್ಕೂ ಅವರದೇ ಆದ ಗುರುಗಳಿರ್ತಾರೆ. ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಲಿ, ಹೋಗಿ ಅವರಿಂದ ಆಶೀರ್ವಾದವನ್ನು ತಗೊಂತು ಅಂದರೆ ಖಂಡಿತವಾಗಲೂ ಅದೇ ಗುರುಬಲ. ನಾವು ಗುರುವಿನ ಪ್ರತಿಮೆಯನ್ನು, ಫೋಟೋನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ಆ ಗುರುಗಳಿಗೆ ನಿಜವಾಗ್ಲೂ ನಮ್ಮ ಕಣ್ಣೆದುರಿಗಿರೋ ಗುರುಗಳಿಗೆ ಅವಮಾನ ಮಾಡೋದು ಖಂಡಿತ ಅದರಿಂದೇನು ಪ್ರಯೋಜನ ಇಲ್ಲ. ಇದು ನನ್ನ ನಂಬಿಕೆ, ಇದು ಸತ್ಯ ಕೂಡ ಹೌದು. ಆದ್ದರಿಂದ ಗುರು ಹಿರಿಯರಲ್ಲಿ ಒಂದು ಗೌರವವನ್ನು ತೋರಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇವಾಗ ಈ ಗುರು ಪ್ರಸಕ್ತ ಅಂದರೆ ಈ ಅಕ್ಟೋಬರ್ 18ರಿಂದ ತನ್ನ ಉಚ್ಚ ಕ್ಷೇತ್ರವಾದ ಕಟಕ ರಾಶಿಯಲ್ಲೇ ಸಂಚರಿಸ್ತಾನೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಉಚ್ಚ ಕ್ಷೇತ್ರದಲ್ಲಿ ಗುರು ಇರುವಾಗ ಯಾವುದೇ ಕೆಲಸ ಕಾರ್ಯಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು, ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಒಂದೇ ಒಂದು ಯೋಚನೆ ಮಾಡಿ ನೋಡಿ, ಉಚ್ಚ ಕ್ಷೇತ್ರ ಅಂದರೆ ತುಂಬ ಒಂದು ರೀತಿ ಈ ಹೈ ಲೆವೆಲ್ ಅಂತ ಹೇಳ್ಬೋದು. ಗುರುಬಲ ಇಲ್ಲದೆ ಇದ್ದವ್ರಿಗೆ ಏನಾಗುತ್ತೆ, ಇದು ನಾನು ಖಂಡಿತ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡಲ್ಲ, ಒಂದು ಒಳ್ಳೆಯ ಫಲಗಳು ಸಿಗಲ್ಲ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಅಲ್ವಾ, ಯಾವಾಗ ಗುರುಬಲ ಇಲ್ಲದೆ ಇದ್ದಾಗ. ಆದರೆ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾಗ ತುಂಬ ಒಳ್ಳೆಯ ಫಲ ಸಿಗದೆ ಹೋದರೂ ಕೂಡ ಖಂಡಿತವಾಗ್ಲೂ ತೊಂದರೆ ಆಗಲ್ಲ. ಆದ್ದರಿಂದ ಇದರ ಬಗ್ಗೆ ಯೋಚನೆ ಮಾಡಬೇಡಿ. ಏನಪ್ಪ ಅಂದರೆ, ಮುಖ್ಯವಾಗಿ ಪ್ರತಿ ಗುರುವಾರ ನೀವು ನಂಬಿರುವ ಗುರುಗಳ ಒಂದು ಮಠ ಅಥವಾ ದೇವಸ್ಥಾನ ಯಾವುದಾದ್ರು ಆಗಲಿ ಹೋಗಿ 12 ನಮಸ್ಕಾರವನ್ನು ಹಾಕಬೇಕು. ಗೊತ್ತಾಯ್ತಾ? 12 ನಮಸ್ಕಾರವನ್ನು ಹಾಕಿದರೆ ಆ ಗುರುದೋಷ ಇಲ್ಲದೆ ಹೋದರೂ ಅದರಿಂದ ಉಂಟಾಗಬಹುದಾದಂತಹ ತೊಂದರೆ ಖಂಡಿತವಾಗಲೂ ದೂರ ಆಗುತ್ತೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಅದರಲ್ಲೂ ಕಂಟಿನ್ಯೂಸ್ ಆಗಿ ಸತತವಾಗಿ ಒಂದು ದಿನಾನೂ ವಿಶ್ರಾಂತಿ ತಗೊಳ್ದಿರ, ಅಂದರೆ ಬ್ರೇಕ್ ತೊಗೊಳ್ದಿರ 24 ದಿನ ಗುರುಗಳ ದೇವಸ್ಥಾನಕ್ಕೆ ಹೋಗಿ 12 ನಮಸ್ಕಾರಗಳನ್ನು ಹಾಕ್ಕೊಂಡು ಬಂದರೆ ನಿಮ್ಮ ಮನಸ್ಸಿನ ಒಂದು ಆಸೆ ಆಕಾಂಕ್ಷೆ ಈಡೇರುತ್ತೆ. ಆದರೆ ಒಂದು ವಿಚಾರ, ನಾವೇನು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಲಿಸ್ಟು ನಮ್ಮದು ಅದಾಗಬೇಕು, ವೆಹಿಕಲ್ ಬೇಕು, ಮನೆ ಬೇಕು, ಒಳ್ಳೆಯ ಆರೋಗ್ಯ ಬೇಕು, ಲಿಸ್ಟ್ ಎಷ್ಟಿರುತ್ತೆ ಅನ್ನೋದು 20-25 ಇರುತ್ತೆ. ನನ್ನ ಪ್ರಕಾರ ಇದು ತಪ್ಪು. ಒಂದು ಸಲ ನಾವು ದೇವಸ್ಥಾನಕ್ಕೆ ಹೋದರೆ ನಮ್ಮ ಮನಸ್ಸಿನ ಒಂದೇ ಒಂದು ಆಕಾಂಕ್ಷೆಗೆ ಮಾತ್ರ ಕೈಗೂಡುತ್ತೆ, ಎಲ್ಲ ಕೈಗೂಡಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೊಂಡಿರಿ. ಇದು ಇರೋ ವಿಚಾರ. ಇದು ಇಷ್ಟು ಮಾತ್ರ ಅಲ್ಲ, ಗುರುಗ್ರಹದ ದೃಷ್ಟಿ ಸಹ ತುಂಬ ಮುಖ್ಯವಾಗುತ್ತೆ. ಅದು ಆ ನಂತರ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ, ಏನು ತೊಂದರೆ ಏನಿಲ್ಲ. ಇನ್ನು ಈ ಗುರುವಿನ ಈ ಸಂಚಾರದಿಂದ ಬೇರೆ ಬೇರೆ ರಾಶಿಗಳಿಗೆ ಯಾವ ರೀತಿಯ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳ್ಕೊಂಬೋಣ. ಮೇಷರಾಶಿಗೆ ಗುರು 4ನೆಯ ಮನೆಯಲ್ಲಿ ಇರ್ತಾನೆ.
ಇದು. ಹಾಗಾದರೆ ಗುರುವಿನ ದೃಷ್ಟಿ ಯಾವ ಯಾವ ಮನೆಗಿರುತ್ತೆ? 8ನೇ ಮನೆಗಿರುತ್ತೆ, 10ನೇ ಮನೆಗಿರುತ್ತೆ, ಹಾಗೆ 12ನೇ ಮನೆಗಿರುತ್ತೆ. ಇದು ಇಲ್ಲಿ ಮುಖ್ಯವಾದ್ದು ಅಂದರೆ ಈ 8ನೇ ಮನೆಯಿಂದ ನಾವು ಆರೋಗ್ಯದ ಬಗ್ಗೆ ನೋಡ್ಬೋದು, ಆಯುಷ್ಯದ ಬಗ್ಗೆ ಸಹ ನೋಡ್ಬೋದು. ಈ ಕಾರಣದಿಂದ ಮೇಷರಾಶಿಯವರು ಗುರುವಿನ ಪೂಜೆಯನ್ನು ಮಾಡಿದ್ರೆ ಮೊದಲನೇದು 4ನೇ ಮನೆಯಲ್ಲಿರೋದ್ರಿಂದ ಕುಟುಂಬದಲ್ಲಿ ಯಾವುದೇ ಒಂದು ತೊಂದರೆ ತಾಪತ್ರಯಗಳಿದ್ದರೆ ಅದು ನಿವಾರಣೆ ಆಗುತ್ತೆ. 8ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಆರೋಗ್ಯದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ 10ನೇ ಮನೆಗೆ ದೃಷ್ಟಿ ಇದೆ. 10ನೇ ಮನೆಯಲ್ಲಿ ದೃಷ್ಟಿ ಇರೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಬೇರೆಯವರ ಅಂದರೆ ನಿಮ್ಮ ಆತ್ಮೀಯರ ಸಹಾಯದಿಂದ, ಸಹೋದ್ಯೋಗಿಗಳ ಸಹಾಯದಿಂದ ಉದ್ಯೋಗದಲ್ಲಿ ಎದುರಾಗುವ ಅಡೆತಡೆಗಳು ದೂರ ಆಗುತ್ತೆ. ಕೊನೆಯದಾಗಿ 12ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಈ ಕಾರಣದಿಂದ ನಿಮಗೆ ಎಷ್ಟೇ ಆದಾಯ ಇದ್ದರೂ, ಉತ್ತಮ ಆದಾಯ ನಿಮಗೆ ದೊರೆತರೂ ಕೂಡ ನೀವೇನಪ್ಪ ಮಾಡ್ತೀರಿ ಅಂದರೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಅದನ್ನು ಖರ್ಚು ಮಾಡ್ತೀರಿ. ಆದ್ದರಿಂದ ನೀವು ಇಲ್ಲಿ ಏನಪ್ಪ ಮಾಡಬೇಕು ಮೇಷರಾಶಿಯವರು ಅಂದರೆ ಸಾಧ್ಯವಾದಷ್ಟು ಖರ್ಚು ವೆಚ್ಚದ ಮೇಲೆ ನಿಯಂತ್ರಣವನ್ನು ವಹಿಸಬೇಕು. ಇಲ್ಲದೆ ಹೋದರೆ ನೀವು ಸ್ವಲ್ಪ ಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ಎಚ್ಚರಿಕೆಯಾಗಲಿ. ಇನ್ನು ಈ 4ನೇ ಮನೆಯಲ್ಲಿ ಇರೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಇವರು ಎಲ್ಲಿರ್ತಾರೋ, ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಅಡೆತಡೆ ಬರಲ್ಲ. ಬರೋ ಅಡೆತಡೆಗಳು ಆತ್ಮೀಯರ ಸಹಾಯದಿಂದ ದೂರ ಆಗುತ್ತೆ. ನೀವು ಅತಿ ಕ್ಲಿಷ್ಟಕರ ಸಮಯದಲ್ಲಿ ಸಹ ಒಳ್ಳೆಯ ನಿರ್ಧಾರಗಳನ್ನು ತಗೋತೀರಿ, ಅದು ಸಹ ಸಾಧ್ಯ ಆಗುತ್ತೆ. ಇನ್ನು ಈ ಮನೆಗೆ ಎಷ್ಟೇ ಜನ ಬರಲಿ, ಯಾರೇ ಬರಲಿ, ಊಟೋಪಚಾರದಲ್ಲಿ ಯಾವುದೇ ತೊಂದರೆ ಆಗಲ್ಲ. ಕಾರಣ ಏನಪ್ಪ ಅಂದರೆ ಎಷ್ಟೋ ಜನದ ಮನೆಯಲ್ಲಿ ಮನೆಗೆ ಯಾರು ನೆಂಟರು ಜಾಸ್ತಿ ಬಂದುಬಿಟ್ರೆ ಅವ್ರಿಗೊಂದು ಕಾಫಿ ಮಾಡ್ಕೊಡೋಕ್ಕೂ ಕಷ್ಟ ಆಗಿದೆ. ನಾನೇ ಕಣ್ಣಾರೆ ಕಂಡಿದ್ದೀನಿ, ಇದು ಸತ್ಯ. ನಾವೆಲ್ಲ ಸಂತೋಷವಾಗಿರಬೇಕು. ಕಾರಣ ಏನಪ್ಪ ಅಂದರೆ ನೀವು ಅಟ್ಲೀಸ್ಟು ಯೂಟ್ಯೂಬಲ್ಲಿ ಇದನ್ನೆಲ್ಲ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ನಿಮಗೆ ಇಂಟರ್ನೆಟ್ ಸೌಲಭ್ಯ ಇರುವಂತಹ ಫೋನ್ ನಿಮ್ಮ ಹತ್ರ ಇದೆ, ನಾವೊಂದು ರೀಚಾರ್ಜ್ ಮಾಡಿಸ್ಬೋದು. ಆದರೆ ಇದಕ್ಕೂ ಸಾಧ್ಯ ಇರೋ ಜನ ಖಂಡಿತವಾಗ್ಲೂ ಪ್ರಪಂಚದಲ್ಲಿ ಇದ್ದಾರೆ, ಸಮಾಜದಲ್ಲಿ ನಮ್ಮ ಮಧ್ಯೆನೇ ಇದ್ದಾರೆ. ಇದನ್ನು ಮಾತ್ರ ಖಂಡಿತ ಯಾವತ್ತೂ ಮರೆಯೋದು ಬೇಡ ನಾವು. ಆ ನಂತರ ನಿಮಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದ ನೆರೆಹೊರೆಯವರ ಮನಸ್ಸನ್ನು ಸಹ ಗೆಲ್ತೀರಿ. ಇನ್ನು ಕುಟುಂಬದ ಹಿರಿಯರಾಗಿದ್ದಲ್ಲಿ ನಿಮಗೆ ಎಲ್ಲರ ಕುಟುಂಬದ ಸದಸ್ಯರ ಒಂದು ಸಹಾಯ ಸಹಕಾರ ನಿಮಗೆ ಸಿಗುತ್ತೆ, ಏನೂ ತೊಂದರೆ ಏನಿಲ್ಲ. ಆದರೆ ಒಂದೇನಪ್ಪ ಅಂದರೆ ಇರುವ ಮನೆಯನ್ನು ಅನಿವಾರ್ಯವಾಗಿ ಬದಲಾವಣೆ ಮಾಡಬೇಕಾಗತ್ತೆ. ಇದು ಮಾತ್ರ ಮುಖ್ಯ. ಹಾಗೆಯೇ ನೀವು ತುಂಬ ಒಳ್ಳೆಯರು, ಆದರೆ ಬಂಧು ಬಳಗದವರು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿರಲ್ಲ, ಅನಾವಶ್ಯಕವಾಗಿ ನಿಮ್ಮನ್ನು ದ್ವೇಷಿಸ್ತಾರೆ. ಆದ್ದರಿಂದ ಬಿಳಿಗಿರೋದೆಲ್ಲ ಹಾಲು ಅನ್ನೋದನ್ನು ಮಾತ್ರ ನಂಬೇಡಿ. ಇನ್ನು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ, ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ನಿಮಗೆ ಒಂದು ಒಳ್ಳೆಯ ಫಲಗಳು ಅಧಿಕವಾಗಿ ದೊರೀಬೇಕು ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಸಾಧ್ಯವಾದಷ್ಟು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ. ಅಂದರೆ ತುಂಬ ಗಾಢವಾದ ಕೆಂಪು ಇರಬಾರ್ದು. ಕಾರಣ ಏನು ಅಂದರೆ ಕೆಂಪು ಬಟ್ಟೆ ಧರಿಸಿದ್ರೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹೆಚ್ಚಾದ ಆತ್ಮವಿಶ್ವಾಸದಿಂದ ತಪ್ಪು ದಾರಿ ಹಿಡಿಬೋದು, ತಪ್ಪು ನಿರ್ಧಾರ ತಗೋಬೋದು. ಹಾಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಆಗುತ್ತೆ. ಇನ್ನು ಮತ್ತೊಂದು, ಕುಟುಂಬದಲ್ಲಿರುವ ಅಥವಾ ನಿಮ್ಮ ಮನೆತನದ ಹಿರಿಯರಿಗೆ ಸ್ವಲ್ಪ ಸಹಾಯವನ್ನು ಮಾಡಿ, ಅವರ ಸೇವೆಯನ್ನು ಮಾಡಿ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಆ ನಂತರ ಈ ಅರಳಿ ಮರಕ್ಕೆ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಎದುರಾಗೋ ಯಾವುದೇ ಒಂದು ಕಷ್ಟ ನಷ್ಟಗಳು ದೂರ ಆಗುತ್ತೆ, ಯಾವುದೇ ಸಂಶಯ ಬೇಡ. ವೃಷಭ ರಾಶಿಯವರಿಗೆ ಗುರು ತೃತೀಯ ಭಾವ, ಇಲ್ಲಿ ಜ್ಯೋತಿಷ್ಯದ ಒಂದು ಪದ ಅಂದರೆ ಭಾವ ಅಂತ ಹೇಳಬೇಕು, ತೃತೀಯ ಭಾವ. ಅದು ಎಲ್ರಿಗೂ ಅರ್ಥ ಆಗಬೇಕಲ್ವ, ಆದ್ದರಿಂದ ಮನೆ ಅಂತ ಹೇಳ್ತೀನಿ, ತಪ್ಪಾಗಿ ಭಾವಿಸಬೇಡಿ. 3ನೇ ಮನೆಯಲ್ಲಿ ಇದ್ದಾನೆ ಯಾರು? ಗುರು. ಈ ಕಾರಣದಿಂದ ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಬರುತ್ತೆ? 7ನೇ ಮನೆಗೆ ಬರುತ್ತೆ, 9ನೇ ಮನೆಗೆ ಬರುತ್ತೆ, ಹಾಗೆ 11ನೇ ಮನೆಗೆ ಬರುತ್ತೆ. ಕೆಲವೊಂದು ಕಾರಣಗಳಿಂದ ನಿಮ್ಮ ಪಾಲುಗಾರಿಕೆ ವ್ಯಾಪಾರದಲ್ಲಿ ಸ್ವಲ್ಪ
ಪಾಲುಗಾರರ ನಡುವೆ ಆ ಭಿನ್ನಾಭಿಪ್ರಾಯ ಅನ್ನೋದು ಬಂದಿರ್ಬೋದು. ಅದು ಆದರೆ ಇವಾಗ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಒಂದು ಒಳ್ಳೆಯ ಪ್ರಯತ್ನದಿಂದ ಆ ಭಿನ್ನಾಭಿಪ್ರಾಯ ಅಥವಾ ಆ ಮನಸ್ತಾಪ ದೂರವಾಗುವ ಒಂದು ಸಾಧ್ಯತೆಗಳಿವೆ. ಆದ್ದರಿಂದ ಮುಖ್ಯವಾಗಿ ಈ ವೃಷಭ ರಾಶಿಯವರು ಏನಪ್ಪ ಮಾಡಬೇಕು ಅಂದರೆ, ತಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಆ ನಂತರ 9ನೇ ಮನೆಗೆ ದೃಷ್ಟಿ ಇದೆ. ಅಂದರೆ ನಿಮ್ಮ ತಂದೆಯವರಿಗೆ ಅಥವಾ ಮನೆತನದ ಹಿರಿಯ ಪುರುಷ ಸದಸ್ಯರಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಖಂಡಿತವಾಗೂ ಈಗ ಅದು ಪರಿಹಾರಗೊಳ್ಳುವಂತಹ ಸಾಧ್ಯತೆ ಇದೆ. ಆ ನಂತರ ನಿಮ್ಮ ಕುಟುಂಬದಲ್ಲಿ ಹಿರಿಯ ಸೋದರ ಅಥವಾ ಹಿರಿಯ ಸೋದರಿ ಇವರ ನಡುವೆ ಏನಾದರೂ ಯಾವುದೇ ವಿಚಾರವಾಗಿ ಮನಸ್ತಾಪಗಳು ಉಂಟಾಗಿದ್ದರೆ ಇವಾಗ ಸ್ವಲ್ಪ ಪ್ರಯತ್ನ ಪಡಿ, ಆ ಮನಸ್ತಾಪ ದೂರ ಆಗುತ್ತೆ. ಪುನಃ ನಿಮ್ಮ ಮತ್ತು ಅವರ ನಡುವೆ ಉತ್ತಮ ಬಾಂಧವ್ಯ, ಒಳ್ಳೆಯ ಸಂಬಂಧ ಮೂಡುತ್ತೆ. ಹಾಗೆ ಕುಟುಂಬದಲ್ಲಿ ಈ ಕಾರಣದಿಂದ ಶಾಂತಿ ನೆಮ್ಮದಿ ಸಹ ನೆಲೆಸುತ್ತೆ. ನೀವು ಏನು ಮಾಡ್ತೀರಪ್ಪ ಅಂದರೆ, ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಂಬಲ್ಲ. ಉತ್ತಮ ಆದಾಯ ಇರುತ್ತೆ, ನಿಮ್ಮ ನಿರೀಕ್ಷೆಗಿಂತ ಒಳ್ಳೆಯ ಆದಾಯ ಇರುತ್ತೆ. ಆದರೆ ನಿಮ್ಮ ಬಳಿ ಇರೋ ಹಣವನ್ನು ಖರ್ಚು ಮಾಡಬೇಕು ಅಂದರೆ 100 ಸಲ ಯೋಚನೆ ಮಾಡ್ತೀರಿ, ಸುಲಭವಾಗಿ ಖರ್ಚು ಮಾಡಲ್ಲ. ಹಾಗಾದ್ರೆ ಏನು ಮಾಡ್ತೀರಿ ನೀವು? ಆ ಹಣನ ನಿಮ್ಮ ಸೋದರರು ಅಥವಾ ನಿಮ್ಮ ಸೋದರಿಯರು ಅವರ ಕಷ್ಟ ನಷ್ಟಗಳನ್ನು ದೂರ ಮಾಡೋದಕ್ಕೆ ಆ ಹಣವನ್ನು ಉಪಯೋಗಿಸ್ತೀರಿ. ನಿಮ್ಮಿಂದ ನಿಮ್ಮ ಸೋದರ ಮತ್ತು ಸೋದರಿಯರಿಗೆ ಸಾಕಷ್ಟು ಸಹಾಯ ಸಿಗುತ್ತೆ. ಇಲ್ಲಿ ಮತ್ತೊಂದು ತೊಂದರೆ ಆಗುತ್ತೆ ನಿಮಗೆ. ಏನಪ್ಪ ಅಂದರೆ, ಅನಗತ್ಯವಾದಂತಹ ದಾಕ್ಷಿಣ್ಯಕ್ಕೆ ಸಿಲ್ತೀರಿ. ಯಾರೋ ಉದಾಹರಣೆಗೆ ಫ್ರೆಂಡ್ಸ್ ಜೊತೆ ಇರ್ತೀರಿ, ಇನ್ನೊಬ್ಬರು ಬರ್ತಾರೆ, ಅವ್ರು ಹೇಳ್ಬಿಡ್ತಾರೆ, ಅಯ್ಯೋ ಇವನು ಎಷ್ಟು ಒಳ್ಳೆಯನು ಅಂದರೆ ಒಳ್ಳೊಳ್ಳೆ ಡೊನೇಷನ್ಸ್ ಎಲ್ಲ ಕೊಟ್ಟಿದ್ದೀನಿ ಒಳ್ಳೊಳ್ಳೆ ಕೆಲಸಗಳಿಗೆ. ನೀವು ಅವಾಗ ಆ ಸಂದೇಶಕ್ಕೆ ಸಿಲುಕ್ಬಿಟ್ಟು ಏನು ಮಾಡಬೇಕಾಗುತ್ತೆ, ನೀವು ಡೊನೇಷನ್ ಕೊಡಲೇಬೇಕಾಗುತ್ತೆ. ಅದು ಕೆಲವು ಸಲ ಒಳ್ಳೆಯ ಕೆಲಸಕ್ಕಾಗ್ಬೋದು, ಕೆಲವು ಸಲ ನಮಗೆ ಬೇಸರ ಬರುವಂತಹ ಒಂದು ಕೆಲಸಗಳಿಗೆ ಬೇಕಾದ್ರೂ ಆಗ್ಬೋದು. ಅದು ಇನ್ನು ನಿಮ್ಮ ಮನಸ್ಸಿನಲ್ಲಿ ಒಮ್ಮೆ ನಿರ್ಧಾರ ಮಾಡ್ತು ಅಂದರೆ ಎದುರಾಗುವ ಒಂದು ಅಡೆತಡೆಗಳು ಎಷ್ಟೇ ಇದ್ದರೂ ಕೂಡ ಉತ್ತಮ ಪ್ರಯತ್ನದಿಂದ ಮಾತ್ರ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತೀವಿ. ಇಲ್ಲಿ ತುಂಬ ಮುಖ್ಯವಾದ್ದು ಉತ್ತಮ ಪ್ರಯತ್ನ ಬೇಕು. ಕೆಲಸ ಆಗುತ್ತೆ ಬಿಡು ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಆದರೆ ಇಲ್ಲಿ ಸಹ ಒಂದು ದೋಷ ಇದೆ. ಅದೇನಪ್ಪ ಅಂದರೆ, ನಿಮ್ಮ ಬಂಧು ಬಳಗದವರಿಂದ ದೂರ ಹೊಡಿತೀರಿ, ಅವರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಖಂಡಿತವಾಗ್ಲೂ ಉಂಟಾಗಲ್ಲ. ಆದರೆ ಒಂದು ಅದೃಷ್ಟ ಇದೆ. ಏನಪ್ಪ ಅಂದರೆ, ನಿಮಗೆ ಇಷ್ಟವಾದಂತಹ ಪ್ರವಾಸಿ ತಾಣಕ್ಕೆ ಹೋಗ್ಬರ್ತೀರಿ. ಅಂದರೆ ಈ ಅವಧಿಯಲ್ಲಿ ನೀವು ಪ್ರವಾಸ ಮಾಡ್ತೀರಿ ಅಂತ ಕಂಡು ಬರ್ತಿದೆ. ಆಮೇಲೆ ಯಾರು ಸಮಾಜ ಸೇವೆಯಲ್ಲಿದ್ದರೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಎಚ್ಚರಿಕೆ ಇಲ್ಲದೆ ಹೋದರೆ ಮಾತ್ರ ನೀವು ಸಂಪಾದಿಸಿದ ಹಣವನ್ನೆಲ್ಲ ನೀವು ಕಳ್ಕೋಬೇಕಾಗುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಭಯ ಆವರಿಸಿರುತ್ತೆ. ಏನೂ ಆಗಲ್ಲ, ಏನೂ ತೊಂದರೆ ಆಗಲ್ಲ, ಆದರೂ ನಿಮ್ಮ ಮನಸ್ಸಲ್ಲಿ ಒಂದು ರೀತಿ ಭಯ, ಏನಾಗ್ಬಿಡುತ್ತೋ ಅಂತ. ಆದ್ದರಿಂದ ಆತ್ಮವಿಶ್ವಾಸವನ್ನು ಸ್ವಲ್ಪ ಬೆಳೆಸ್ಕೊಂಬೋದು ತುಂಬ ಮುಖ್ಯ. ಇನ್ನು ಎದುರಾಗುವ ತೊಂದರೆ ತಾಪತ್ರಯಗಳಿಂದ ದೂರವಾಗಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ, ದುರ್ಗಾ ಪೂಜೆಯನ್ನು ಮಾಡಬೇಕು. ನೀವು ಅಂದ್ಕೋಬೋದು, ಗುರುಗೂ ದುರ್ಗಾ ಪೂಜೆಗೂ ಏನಪ್ಪ ಸಂಬಂಧ ಅಂತ. ಶಂಕರಾಚಾರ್ಯರು ದುರ್ಗೆ ಪೂಜೆ ಮಾಡಿ ಏನೇನು ಮಾಡಿದ್ರು ಅಂತ ನಮಗೆಲ್ರಿಗೂ ಒಂದು ದೊಡ್ಡ ಕಥೆನೇ ಗೊತ್ತಿದೆ. ದುರ್ಗಾ ಪೂಜೆಯನ್ನು ಮಾಡೋದ್ರ ಮೂಲಕ ನೀವು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಆ ನಂತರ ಇನ್ನೇನು ಮಾಡ್ಬೋದು, ಇನ್ನು ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಅಂದರೆ ಸುಮಾರು ಒಂದು 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಅವರಿಗೆ ಇಷ್ಟವಾಗುವಂತಹ ಸಿಹಿ ತಿಂಡಿಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಗುರುವಿನ ಸಂಚಾರದಿಂದ ಎದುರಾಗುವಂತಹ ಕಷ್ಟ ನಷ್ಟಗಳು, ಅಡ್ಡಿ ಆತಂಕಗಳು ಖಂಡಿತವಾಗ್ಲೂ ದೂರ ಆಗುತ್ತೆ. ಯೋಚನೆ ಬೇಡ. ಮಿಥುನ ರಾಶಿಯವರಿಗೆ ಗುರು 2ನೇ ಮನೆಯಲ್ಲಿ ಇರ್ತಾನೆ. ಅಂದರೆ ಇವರಿಗೆ ಗುರುಬಲ ಇದೆ ಅಂತ ಹೇಳಲಾಗುತ್ತೆ. ಹಾಗೆ ಗುರುವಿನ ದೃಷ್ಟಿ
6, 8 ಮತ್ತು 10ನೇ ಭಾವಗಳು ಅಂದರೆ 10ನೇ ಮನೆಗಳಿಗೆ ಇದೆ. ಅದು ಇಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಏನಾದರೂ ಇದ್ದರೆ, ಹಾಗೆಯೇ ಕುಟುಂಬದಲ್ಲಿ ನಿಮ್ಮ ವಿಚಾರವಾಗಿ ಯಾರಿಗಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅಥವಾ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳಿದ್ದರೆ ಅದು ದೂರ ಆಗುತ್ತೆ. ಆಮೇಲೆ ವೃತ್ತಿಯಲ್ಲಿ ಅನಾವಶ್ಯಕವಾದಂತಹ ತೊಂದರೆಗಳೇ ಎದುರಾಗ್ತಿರುತ್ತೆ. ನೀವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಬರ್ತಾ ಇರಲ್ಲ. ಆದರೆ ನಿಮ್ಮ ನಿರೀಕ್ಷೆಗಳೆಲ್ಲ ಈಗ ಕೈಗೂಡುತ್ತೆ, ಯಾವುದೇ ಒಂದು ತೊಂದರೆಗಳು ಇರಲ್ಲ. ಆ ನಂತರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಆಗಲೇ ಹೇಳಿದ್ದೀನಿ, ಉತ್ತಮ ಆರೋಗ್ಯ ಇರುತ್ತೆ, ಯೋಚನೆ ಬೇಡ. ಹಾಗೆಯೇ ನೀವು ಕೈ ಹಾಕೋ ಕೆಲಸಗಳಲ್ಲಿ ಯಶಸ್ಸು ಸಹ ಸಿಗುತ್ತೆ. ಇದು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಒಂದು ನೆನಪಿನಲ್ಲಿ ಇಟ್ಕೋಬೇಕಾಗಿರೋದು, ನಮ್ಮ ಮಾತಿನ ಮೇಲೆ ಹತೋಟಿ ಇರಬೇಕು. ಅಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಒಂದು ಗಾದೆ ಇದೆ. ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು ಈ ಮಿಥುನ ರಾಶಿಯವರು ಈ ಅವಧಿಯಲ್ಲಿ. ಆಗ ಮಾತ್ರ ಅವರ ಒಂದು ರೀತಿ ನೀತಿ ಬೇರೆಯವರಿಗೆ ಇಷ್ಟವಾಗುತ್ತೆ, ಇವರು ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾರೆ. ಇದರಲ್ಲಿ ಯಾವುದೇ ಒಂದು ಇದು ಬೇಡ, ಏನು ಸಂದೇಹ ಅನ್ನೋದು ಬೇಡ. ಹಾಗಾದರೆ ಏನಾಗುತ್ತೆ ಇವರಿಗೆ? ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಇದ್ದ ಸ್ವಲ್ಪ ಕಷ್ಟ ನಷ್ಟಗಳು ಕಡಿಮೆ ಆಗುತ್ತೆ, ಉತ್ತಮ ಆದಾಯ ಬರುತ್ತೆ. ಮುಖ್ಯವಾಗಿ ನಿಮ್ಮಲ್ಲಿರೋ ಬುದ್ಧಿಶಕ್ತಿಯನ್ನು ಸಮರ್ಥಕವಾಗಿ ಬಳಸಿಕೊಳ್ಳಲು ಸಾಧ್ಯ ಆಗುತ್ತೆ. ಆ ನಂತರ ಮುಖ್ಯವಾದ ವಿಚಾರ, ನಿಮ್ಮ ಮಾತು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಯಾವುದೇ ಒಂದು ತೊಂದರೆ ಇರಲಿ, ನೀವು ಮಾತಿನಿಂದ ಯಶಸ್ಸನ್ನು ಸಾಧಿಸ್ತೀರಿ. ಯುವಕರಿಗೆ ತುಂಬ ಒಳ್ಳೆಯ ದಿನಗಳು ಇದು. ಅದರಲ್ಲೂ ಮುಖ್ಯವಾಗಿ ಒಂದು 18ರಿಂದ 25 ಈ ವೇಳೆಯಲ್ಲಿ. ಇನ್ನು ನಿಮ್ಮ ಮಾತೇ ಮುಖ್ಯ ಆಗುತ್ತೆ, ನೀವು ತಗೊಂಬೋ ಒಂದು ಆ ತೀರ್ಮಾನಗಳು ಎಲ್ಲರಿಗೂ ಇಷ್ಟ ಆಗುತ್ತೆ. ಆದ್ದರಿಂದ ನಿಮ್ಮ ವರ್ಚಸ್ಸು ಕುಟುಂಬದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ಜಾಸ್ತಿ ಆಗುತ್ತೆ, ತೊಂದರೆ ಏನಿಲ್ಲ. ಆದರೆ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರಿಳಿತ ಅಥವಾ ಅಡ್ಡಿ ಆತಂಕಗಳು ಕಂಡುಬರುತ್ತೆ. ಹಾಗೆಯೇ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು. ನಿಮಗೇನು ಮಾಡ್ತಾರೆ, ಕೆಲವರು ಇನ್ನೊಬ್ಬರ ಬಗ್ಗೆ ಚಾಡಿ ಮಾತನ್ನು ಹೇಳ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ವದಂತಿಗಳನ್ನು ನಂಬೇಡಿ. ನಿಮ್ಗೆ ಇನ್ನೊಂದು ಏನಪ್ಪ ಆಗುತ್ತೆ ನಿಮಗೆ ಅಂದರೆ, ಆ ವದಂತಿಗಳನ್ನು ಕೇಳೋಕ್ಕೆ ತುಂಬ ಖುಷಿ ಪಡ್ತೀರಿ. ಯಾರು ಸುಳ್ಳು ಹೇಳ್ತು ಅಂದರೆ ಒಂದು ಖುಷಿ ಪಡ್ತೀರಿ, ಏನೋ ಒಂದು ಉಲ್ಲಾಸ ಸುಳ್ಳು ಹೇಳೋದು ಕೇಳೋಕ್ಕೆ, ಆ ಥರ. ಅದು ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಾಂಪತ್ಯದ ವಿಚಾರಕ್ಕೆ ಬಂದಾಗ, ದುಡುಕುತನದಿಂದ ನೀವು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ತೊಂದರೆಯಿಂದ ಇನ್ನೇನಿಲ್ಲ, ಒಬ್ಬರ ಮಾತು ಒಬ್ಬರಿಗಿರಲ್ಲ. ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಮ್ಮದಿಯ ಕೊರತೆ ಕಂಡುಬರುತ್ತೆ. ನೀವೆಲ್ಲ ಆಗಬಾರ್ದು. ಕನಿಷ್ಠ ಪಕ್ಷ ಒಳ್ಳೆಯ ಒಂದು ರಿಸಲ್ಟ್ ಸಿಗಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದರೆ, ಮುಖ್ಯವಾಗಿ ನಿಮ್ಮ ಮನೆಯ ಮುಂದೆ ಇರುವ ಹಳ್ಳಗಳನ್ನು ಮುಚ್ಚಬೇಕು. ಆಯಿತಾ? ಉದಾಹರಣೆ, ನೀವೇನೇ ಏನು ಮಾಡ್ತೀರಿ, ಒಂದು ಗಿಡ ಹಾಕಬೇಕು ಅಂತ ಒಂದು ಕಡೆ ಸ್ವಲ್ಪ ಮಣ್ಣನ್ನು ತೆಗೆದಿರ್ತೀರಿ. ಆಮೇಲೆ ನಿಮ್ಮ ಮನಸ್ಸು ಬದಲಾಗ್ಬಿಡುತ್ತೆ, ಇಲ್ಲಿ ಬೇಡ ಇನ್ನೊಂದು ಕಡೆ ಹಾಕೋಣ ಅಂತ. ಬೇರೆ ಕಡೆ ಗಿಡ ಹಾಕ್ತೀರಿ, ಇದನ್ನು ಮುಚ್ಚಲ್ಲ. ಅದು ಅಂಥದ್ದಾಗಬಾರ್ದು. ಮನೆ ಮುಂದೆ ಹಳ್ಳ ಕೊಳ್ಳಗಳು ಇರಬಾರ್ದು. ಆನಂತರ ಯಾವುದೇ ಕಾರಣಕ್ಕೂ ಖಾಲಿ ಹಣೆಯಲ್ಲಿ ಇರಬೇಡಿ. ಹಣೆಯಲ್ಲಿ ಬಿಂದಿ ಅಥವಾ ತಿಲಕವಿರಲಿ, ಇದು ತುಂಬ ಮುಖ್ಯವಾದಂತಹ ವಿಚಾರ. ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ, ಮೊದಲನೆಯ ಮನೆಯಲ್ಲಿ ಇದೆ, ಅಂದರೆ ಪ್ರಥಮ ಭಾವದಲ್ಲಿ ಗುರು ನೆಲೆಸಿದ್ದಾನೆ. ಈ ಕಾರಣದಿಂದ ಗುರುವಿನ ದೃಷ್ಟಿ 5, 7 ಮತ್ತು 9ನೇ ಮನೆಗಳು ಅಥವಾ ಭಾವಗಳಿಗೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಒಂದು ವಿಚಾರವನ್ನು ನಿಮಗೆ ಹೇಳಬೇಕು ಅಂದರೆ, ಮೊದಲು ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಆ ನಂತರ ಎರಡನೇದು, ಯಾವುದೇ ವಿಚಾರ ಆದ್ರೂ ಖಂಡಿತವಾಗಲೂ ದುಡುಕಿನಿಂದ ವರ್ತಿಸ್ಬೇಡಿ.
ಸ್ವಲ್ಪ ಈ ಕಾದು ನೋಡುವ ತಂತ್ರಗಳನ್ನು ಅನುಸರಿಸೋದು ಒಳ್ಳೆಯದು. ದುಡುಕಿನಿಂದ ಯಾವುದೇ ನಿರ್ಧಾರ ತಗೊಂಡ್ರೂ ತೊಂದರೆಗಳಾಗುತ್ತೆ. ಅದು ಆ ನಂತರ ಸಂತಾನ ದೋಷವಿದ್ದಲ್ಲಿ ಒಳ್ಳೆಯ ವೈದ್ಯಕೀಯ ಚಿಕಿತ್ಸೆಯಿಂದ ಶುಭ ಫಲಗಳು ದೊರೆಯುತ್ತೆ, ಅಂದರೆ ಸಂತಾನ ಲಾಭ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ಕೆಲವರು ಎಲ್ಲ ರೀತಿಯ ಅನುಕೂಲನೂ ಮಾಡಿಕೊಟ್ಟಿರ್ತಾರೆ ಅಪ್ಪ ಅಮ್ಮ, ಆದರೆ ಮಕ್ಕಳಿಗೆ ಓದುವ ಇಂಟ್ರೆಸ್ಟ್ ಇರೋಲ್ಲ. ಇವಾಗ ಏನಪ್ಪ ಆಗುತ್ತೆ ಅಂದರೆ ಗುರುಪೂಜೆಯಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆ ಲಭಿಸುತ್ತೆ. ಆ ನಂತರ ವಿವಾಹದ ವಿಚಾರಕ್ಕೆ ಬಂದಾಗ ಆತ್ಮೀಯರ ಸಹಾಯದಿಂದ, ಬಂಧು ಬಳಗದವರ ಸಹಾಯದಿಂದ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಬಹುದಿನದಿಂದ ನಡೆಯಬೇಕಿದ್ದ ಮದುವೆ ನಡೆಯುತ್ತೆ. ಅಂದರೆ ಮದುವೆ ಎಲ್ಲ ಸೆಟ್ ಆಗಿಬಿಟ್ಟಿರುತ್ತೆ, ಎಂಗೇಜ್ಮೆಂಟ್ ಆಗಿಬಿಟ್ಟಿರುತ್ತೆ, ಅನ್ನೆಸೆಸರಿ ಅದು ಪೋಸ್ಟ್ಪೋನ್ ಆಗ್ತಿರುತ್ತೆ. ಅಂಥ ಮದುವೆ ಇವಾಗ ನಡೆಯುವಂತಹ ಸಾಧ್ಯತೆಗಳಿವೆ. ಇನ್ನು ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಪ್ರಯತ್ನ ಮುಖ್ಯ. ನಿಮ್ಮ ಉತ್ತಮ ಪ್ರಯತ್ನದ ಕಾರಣ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣುತ್ತೆ. ಇದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಹಾಗೆ ಉತ್ತಮ ಅವಕಾಶಗಳು ದೊರೆಯುತ್ತೆ. ನಿರುದ್ಯೋಗಿಗಳು, ಅವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಗೊತ್ತಾಯ್ತಾ? ಉದಾಹರಣೆಗೆ ಯಾರೋ ಹೇಳ್ತಾರೆ, ಇವತ್ತು ನೀನು ಬಂದುಬಿಡಪ್ಪ, ಒಂದು 10 ಗಂಟೆಗೆ ಮಾತಾಡಬೇಕು ನಿನ್ನ ಕೆಲಸದ ಬಗ್ಗೆ ಅಂತ. ಇವರೇನು ಮಾಡ್ತಾರೆ, ಎರಡು ರೀತಿ ತಪ್ಪುಗಳು. ಒಂದು ತಪ್ಪು ಏನಪ್ಪ ಅಂದರೆ, ಇವತ್ತು ಕೆಲಸ ಸಿಗುತ್ತಲ್ವ, ಬೇಗ ಹೋಗೋಣ ಬಿಡು ಅಂತ ಏನು ಮಾಡ್ತಾರೆ ಇವರು. ಅವ್ರು ಹೇಳಿರೋದು 10 ಗಂಟೆಗೆ, ಇವು 8 ಗಂಟೆಗೆ ಅಲ್ಲಿರ್ತಾರೆ. ಕೊನೆ ಕಾದು 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 ಬೇಜಾರಾಗುತ್ತೆ ಇವ್ರಿಗೆ, ವಾಪಸ್ ಬರ್ತಾರೆ. 10 ಗಂಟೆಗೆ ಅವರು ಬಂದು ಕಾಯ್ತಾರೆ, ಇವ್ರ ಕೆಲಸ ನಡೆಯಲ್ಲ. ಇನ್ನೊಂದು 10 ಗಂಟೆಗೆ ಕಾಯ್ತಾ ಇರ್ತಾರೆ, ಈ ಪುಣ್ಯಾತ್ಮ 11 ಗಂಟೆಗೋ 12 ಗಂಟೆಗೋ ಹೋಗ್ತಾನೆ, ಅಲ್ಲೂ ಕೆಲಸ ನಡೆಯಲ್ಲ. ಇದರಿಂದ ದೊರೆಯುವ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಡಬೇಕು. ಅದು ನಿಮ್ಮ ಕೈಯಲ್ಲಿರುತ್ತೆ. ಎಚ್ಚರಿಕೆಯಿಂದ ವಹಿಸಿ, ಇನ್ನೇನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಏನಪ್ಪ ಅಂದರೆ, ಮುಖ್ಯವಾಗಿ ಯಾವುದೇ ತೊಂದರೆಗಳು ಎದುರಾದರೂ ಕೂಡ ನಿಮಗೆ ಒಳ್ಳೆಯ ಮಾತುಗಾರಿಕೆ ಇದೆ. ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ಮಾತುಗಳನ್ನು ಆಡ್ತೀರಿ, ಆದ್ದರಿಂದ ತೊಂದರೆ ಇಲ್ಲ. ಇನ್ನು ನಿಮ್ಮ ಮಕ್ಕಳಿಗೆ ಅನಾರೋಗ್ಯವೇನಾದರೂ ಇದ್ದರೆ ಆರೋಗ್ಯದಲ್ಲಿ ಒಂದು ಉತ್ತಮ ಚೇತರಿಕೆ ಕಂಡುಬರುತ್ತೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಜ್ಞಾನ ಲಭಿಸುತ್ತೆ. ಹಾಗಾದ್ರೆ ಏನು, ಎಲ್ಲರೂ ಒಂದೇ ಪಾಠ ಓದೋದು, ಏನಿದು ವಿಶೇಷವಾದ ಜ್ಞಾನ ಅಂದರೆ, ಅವರು ಪಾಠ ಓದ್ತಾರೆ ಸರಿ, ಅದರ ಜೊತೆಗೆ ಬೇರೆ ವಿಚಾರದ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಅದು ಆ ನಂತರ ಸ್ವಲ್ಪ ಎಚ್ಚರಿಕೆ ವಹಿಸ್ತು ಅಂದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಇಲ್ಲೂ ಸಹ ಯುವಕರಿಗೆ ತುಂಬ ಒಳ್ಳೆಯದು. ಅದರಲ್ಲೂ 13ರಿಂದ 21 ವರ್ಷದ ಯುವಕರಿಗೆ ಅವರ ನಿರೀಕ್ಷೆಯನ್ನು ಮೀರಿದಂತಹ ಒಂದು ಫಲಗಳು ದೊರೆಯುತ್ತೆ. ಇದರ ಬಗ್ಗೆ ಎಚ್ಚರಿಕೆಯನ್ನು ತಗೋಬೇಕು. ದೊರೆಯುವ ಅವಕಾಶವನ್ನು ಕಳ್ಕೊಂಬಕ್ಕೆ ಹೋಗಬೇಡಿ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅನಾವಶ್ಯಕವಾಗಿ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದಲ್ಲಿ ಈ ಪರಸ್ಪರ ವಾದ ವಿವಾದಗಳು ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಹಣಕಾಸಿನ ವಿಚಾರವನ್ನು ತಗೊಂಡಾಗ ಮನಸ್ತಾಪಗಳು ಉಂಟಾಗತ್ತೆ. ಇದರಿಂದ ಚೂರು ಎಚ್ಚರಿಕೆಯಿಂದ ಇರೋದು ತುಂಬ ಮುಖ್ಯ. ಇನ್ನು ಸಂಚಾರ, ಓಡಾಟ ಜಾಸ್ತಿ ಇರುತ್ತೆ. ಆ ಓಡಾಟದಿಂದ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ನಿಮ್ಮ ಮನಸ್ಸು ಸಹ ಬೇಸರಕ್ಕೆ ಒಳಗಾಗುತ್ತೆ. ಆ ನಂತರ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಯಾರಿಂದಾನೂ ಉಚಿತವಾಗಿ ಯಾವುದೇ ವಸ್ತುವನ್ನು ಪಡಿಬೇಡಿ. ದಾನವಾಗಿ ತೊಗೊಬೋದು. ಯಾರು ಕೊಡ್ತಾರೆ, ಒಂದು ಹಣೆ ಬರ ಒಂದು 10 ರೂಪಾಯಿ ಆಗಲಿ ಕೊಡ್ತಾರೆ, 10 ರೂಪಾಯಿ ನಿಮ್ಗೆ ಬೇಕಾಗತ್ತೆ. ಆಮೇಲೆ ಏನು ಮಾಡ್ತಾರೆ ಅವರು, ನೀವೇ ಹೇಳ್ತೀರಿ ನನಗೇನು ಬೇಡ ಬಿಡು, ಅವರೇ ಹೇಳ್ತಾರೆ. ನೀವು ಕೊಡೋಕ್ಕೆ ಹೋಗ್ತೀರಿ ದುಡ್ಡು, ಅವ್ರು ಹೇಳ್ತಾರೆ ಅಯ್ಯೋ 10 ರೂಪಾಯಿ ತಾನೇ ಹೋಗು ಅಂತ. ನೀವೇನು ಮಾಡ್ತೀರಿ, ಈ ಕಾಲದಲ್ಲಿ ಗೊತ್ತು, ಒಂದು ಮಗುನೂ ಇಷ್ಟಪಡೋಲ್ಲ 10 ರೂಪಾಯಿ ಅಂತ. ಆ 10 ರೂಪಾಯಿನ ಜೋಬಲ್ಲಿ ಇಟ್ಕೊಬಿಡ್ತೀವಿ. ಆದರೆ ನಿಮಗೆ 100 ರೂಪಾಯಿ ಎಷ್ಟು ತೊಂದರೆ ಎದುರಾಗುತ್ತೆ. ಉಚಿತವಾಗಿ ಏನನ್ನು ಪಡೆಯಬೇಡಿ, ಅದು ಮುಖ್ಯ. ಸಿಂಹ ರಾಶಿಯಲ್ಲಿ ಜನಿಸಿರೋರು, ಸಿಂಹ ರಾಶಿಗೆ ಗುರು 12ನೇ ಮನೆಗೆ ಬರ್ತಾನೆ. ಅಂದರೆ ದ್ವಾದಶ ಭಾವ ಅಂತ ಕರಿತೀವಿ. ಅಂದಾಕ್ಷಣಕ್ಕೆ ಭಯ ಪಡಬೇಡಿ. 12ನೇ ಮನೆಗೆ ಬಂದ್ಬಿಡ್ತು ಗುರು ಅಂದರೆ
ಏನೋ ಕೆಟ್ಟದಾಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ ಅಂತ ಏನೂ ಆಗಲ್ಲ. ಕಾರಣ ಏನಪ್ಪ ಅಂದರೆ, ಗುರುವಿನ ದೃಷ್ಟಿ 4ನೇ ಭಾವಕ್ಕಿರುತ್ತೆ, 6ನೇ ಭಾವಕ್ಕಿರುತ್ತೆ, 8ನೇ ಭಾವಕ್ಕಿರುತ್ತೆ. ಇಲ್ಲಿ ಇದು ತುಂಬ ಮುಖ್ಯ. ಇಲ್ಲಿ 12ನೇ ಮನೆಯಲ್ಲಿರೋದ್ರಿಂದ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನೀವು ಹಣವನ್ನು ಖರ್ಚು ಮಾಡ್ತೀರಿ, ಒಂದು ಮುಖ್ಯ ಅದು. ಆ ನಂತರ ಗುರುವಿನ ದೃಷ್ಟಿ 4ನೇ ಮನೆಗೆ ಇರುತ್ತೆ. ಇದರಿಂದ ಏನಪ್ಪ ಅಂದರೆ, ಮನೆತನದ ಹಿರಿಯರ ಮನಸ್ಸನ್ನು ಗೆಲ್ಲಬೇಕು. ಮನೆತನದ ಹಿರಿಯರ ಮನಸ್ಸನ್ನು ಗೆದ್ದರೆ ನಿಮ್ಮ ಕುಟುಂಬದಲ್ಲಿರುವ ಅನೇಕ ಒಂದು ಸಮಸ್ಯೆಗಳು ದೂರ ಆಗುತ್ತೆ, ಏನು ತೊಂದರೆ ಇಲ್ಲ. ಉದಾಹರಣೆಗೆ, ಮನೆತನದಿಂದ ಬರಬೇಕಿದ್ದ ಒಂದು ಭೂಮಿ ನಿಮ್ಮ ಪಾಲಿಗೆ ಇವಾಗ ಒಂದು ಸಿಗುವ ಸಾಧ್ಯತೆಗಳಿವೆ. ಹೇಳಿದಾಗ ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಆ ನಂತರ ಆರೋಗ್ಯದ ಸಮಸ್ಯೆ ಇದ್ದರೆ ಪರಿಹಾರ ಆಗುತ್ತೆ. ಉದ್ಯೋಗದಲ್ಲಿ ತುಂಬ ದಿನದಿಂದ ನೀವು ಬಡ್ತಿಗೋಸ್ಕರ ಕಾಯ್ತಾ ಇರ್ತೀರಿ. ನಿಮಗಿಂತ ಜೂನಿಯರ್ಸು ಅವ್ರಿಗೆಲ್ಲ ಪ್ರಮೋಷನ್ ಸಿಕ್ಕಿರುತ್ತೆ, ನಿಮ್ಗೆ ಅದೇ ಒಂಥರ ಬೇಜಾರು, ಅಯ್ಯೋ ಅವನಿಗಾಯಿತು ನನಗೆ ಪ್ರಮೋಷನ್ ಸಿಗಲಿಲ್ಲ ಅಂತ. ಏನಾಗುತ್ತೆ, ಇವಾಗ ಪ್ರಮೋಷನ್ ಸಿಗತ್ತೆ. ಸರಿ, ಪ್ರಮೋಷನ್ ಸಿಗುತ್ತೆ, ಖುಷಿ ಪಡಬೇಕಲ್ವಾ? ಖುಷಿ ಪಡೋಕ್ಕಾಗಲ್ಲ ನೀವು. ಕಾರಣ ಏನಪ್ಪ ಅಂದರೆ, ಇರೋ ಸ್ಥಳವನ್ನು ಬಿಟ್ಟು ದೂರದ ಸ್ಥಳಕ್ಕೆ ವರ್ಗ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ನೀವು ಒಪ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ನೀವು ಪ್ರಮೋಷನ್ನ ಬಿಟ್ಬಿಡ್ಬೇಕು, ಅಥವಾ ಅಲ್ಲಿ ದೂರದ ಊರಿಗೆ ಹೋಗೋದನ್ನು ಬಿಡಬೇಕು. ಎರಡೂ ಸಿಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಪ್ರಮೋಷನ್ ಬೇಕು ಅಂದರೆ ಹೋಗಬೇಕು, ಹೋಗಬಾರ್ದು ಅಂದರೆ ಪ್ರಮೋಷನ್ನ ಕೈ ಬಿಡಬೇಕು. ಇದು. ಆ ನಂತರ ಕೊನೆಯದಾದ ವಿಚಾರ ಏನಪ್ಪ ಅಂದರೆ, ನಿಮಗೆ ಅನಿರೀಕ್ಷಿತವಾದಂತಹ ನಿರೀಕ್ಷಿತ ಫಲಗಳು ಸಿಗುತ್ತೆ. ಯಾವುದೋ ಒಂದು ವಿಚಾರಕ್ಕೆ ತುಂಬ ದಿನದಿಂದ ಕಾಯ್ತಾ ಇರ್ತೀರಿ, ಆ ಒಂದು ಕೆಲಸ ಕಾರ್ಯಗಳು ನಡೆದಿರಲ್ಲ. ಅಂಥವೇನಪ್ಪ ಆಗುತ್ತೆ, ಇವಾಗ ನಿಮ್ಮ ಅರಿವಿಗೆ ಬರಲ್ಲ. ನಿಮ್ಮ ಆತ್ಮೀಯರು ಸ್ವಲ್ಪ ಅದರ ಬಗ್ಗೆ ಮುತುವರ್ಜಿಯನ್ನು ತಗೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ. ಇದಲ್ದಿರ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನೀವೆಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಕೂಡ ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಆಗಲ್ಲ. ಇದು ಸ್ವಲ್ಪ ಖರ್ಚು ವೆಚ್ಚಗಳೇನಪ್ಪ ಆಗುತ್ತೆ ಅಂದರೆ ಹೆಚ್ಚಾಗೇನೇ ಇರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಉತ್ತಮ ಜ್ಞಾನ ಲಭಿಸುತ್ತೆ. ಅಂದರೆ ಅವರ ಒಂದು ರೀತಿ ನೀತಿಯಿಂದ ಹೆಚ್ಚಿನ ಶ್ರದ್ಧೆಯಿಂದ ಉನ್ನತ ಮಟ್ಟದ ಸ್ಥಾನವನ್ನು ಗಳಿಸ್ತಾರೆ. ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಲ್ಲ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ನೂತನ ದಂಪತಿಗಳಿಗೆ ಸಂತಾನ ಲಾಭ ಇದೆ. ಆದರೆ ಮಗುವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಹಣಕಾಸಿನ ವ್ಯವಹಾರದಲ್ಲಿ ಒಳ್ಳೆಯ ಒಂದು ಜ್ಞಾನ ನಿಮಗಿರುತ್ತೆ, ಆದ್ದರಿಂದ ಅದನ್ನು ಬಳಸ್ಕೊಡಿ. ದಂಪತಿಗಳ ನಡುವೆ ಇದ್ದ ಒಂದು ವೈಮನಸ್ಯ ಮನಸ್ತಾಪ ದೂರವಾಗುತ್ತೆ. ಆ ನಂತರ ಈ ಹಾರ್ಮೋನ್ ಸೆಕ್ರೇಷನ್ ಆಗ್ಬೋದು, ಅಥವಾ ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು. ಯಾವುದೋ ಒಂದು ಇವಾಗ ಈ ಕೆಲವೊಂದು ಗ್ರಂಥಿಗಳು ಇರುತ್ತಲ್ಲ, ನಮ್ಮ ದೇಹದ ಒಳಗಡೆ ಗ್ಲ್ಯಾಂಡ್ಸ್ ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು. ಕುಟುಂಬದ ಹಿರಿಯ ವ್ಯಕ್ತಿಗಳು ಅಂದರೆ ಸುಮಾರು ಒಂದು 70 ವರ್ಷ ದಾಟಿರೋರು ಯಾರಾದರೂ ಇದ್ದರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ. ಆಗಲೇ ನಾನು ಹೇಳಿದ್ದೀನಿ, ಉತ್ತಮ ಆದಾಯ ಇದ್ದರೂ ಕೂಡ ಅದನ್ನು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಖರ್ಚು ಮಾಡ್ತೀವಿ. ಅದರಲ್ಲೂ ದೇವರಿಗೆ ಸಂಬಂಧಪಟ್ಟದ್ದು, ಧಾರ್ಮಿಕ ಕ್ರಿಯಾವಿಧಿಗಳಿಗೆ ಸಂಬಂಧಪಟ್ಟದ್ದು ಈ ರೀತಿ ಖರ್ಚು ಮಾಡ್ತೀವಿ. ಇನ್ನು ಗರ್ಭಿಣಿಯರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅತಿ ಮುಖ್ಯ ಅಂತ ಕಂಡುಬರುತ್ತೆ. ಹೇಗೆ ನಿಮಗೆ ಒಳ್ಳೆಯ ಕೆಲಸಗಳು ಬರುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ? ನಿಮ್ಮ ಧಾರ್ಮಿಕ ಗುರುಗಳಿಗೆ ಒಂದು ಸೇವೆಯನ್ನು ಮಾಡಬೇಕು. ಹಾಗೆ ಅರಳಿ ಮರಕ್ಕೆ ಬೆಳಗ್ಗೆ ಹೊತ್ತು ನೀರನ್ನು ಹಾಕಬೇಕು. ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ನಮಸ್ಕಾರವನ್ನು ಮಾಡಿ ಬಂದರೆ ನಿಮ್ಮ ಕಷ್ಟ ನಷ್ಟಗಳು ದೂರ ಆಗುತ್ತೆ, ಏನು ತೊಂದರೆ ಉಂಟಾಗಲ್ಲ. ಕನ್ಯಾ ರಾಶಿಗೆ ಗುರು 11ನೇ ಮನೆಗೆ ಬರ್ತಾನೆ. ಅಂದರೆ ಏನಪ್ಪ ಅಂದರೆ, ಇಲ್ಲಿ ಈ ಕನ್ಯಾ ರಾಶಿಗೆ ಗುರುಬಲ ಇದೆ ಅಂತ ಕಂಡು ಬರುತ್ತೆ. ಅದರ ಜೊತೆ ಗುರು
ಮೂರನೇ ಮನೆ ಅಂದರೆ ತೃತೀಯ ಭಾವ, ಪಂಚಮ ಭಾವ 5ನೇ ಮನೆ, ಸಪ್ತಮ ಭಾವ 7ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಿಮಗೆ ಉತ್ತಮವಾದ ಆದಾಯ ಇರುತ್ತೆ. ನಿಮ್ಮ ಹಿರಿಯ ಸೋದರ ಅಥವಾ ಸೋದರಿಯ ಜೊತೆ ಇರುವಂತಹ ಮನಸ್ತಾಪ ದೂರವಾಗುತ್ತೆ. ಆ ನಂತರ ನಿಮ್ಮ ಪ್ರಯತ್ನಗಳಿಗೆ ನೀವು ಯಾವುದೋ ಒಂದು ಕೆಲಸ ಇರುತ್ತೆ, ಆ ಕೆಲಸವನ್ನು ಮಾಡೋದಕ್ಕೆ ಯಾರೂ ಮುಂದೆ ಬರಲ್ಲ. ಕಾರಣ ಏನಪ್ಪ ಅಂದರೆ ಅದು ಅತಿ ಕ್ಲಿಷ್ಟಕರವಾದಂತಹ ಕೆಲಸ ಕಾರ್ಯ ಅಂತ ಒಂದು ರೀತಿ ಆ ತೆರೆದ ಪುಸ್ತಕ, ಓಪನ್ ಸೀಕ್ರೆಟ್ ಥರ ಇರುತ್ತೆ. ಆದರೆ ನೀವೇನು ಮಾಡ್ತೀರಿ, ಒಂದು ರೀತಿ ಮೊಂಡಾಟ, ನಿಮಗೆ ನಾನು ಅದೇ ಕೆಲಸನೇ ಮಾಡಬೇಕು ಅಂತ ಆ ಕೆಲಸಕ್ಕೆ ಕೈ ಹಾಕಿಬಿಡ್ತೀರಿ. ಏನಪ್ಪ ಆಗುತ್ತೆ ನಿಮಗೆ ಅಂದರೆ ನಿಮಗೆ ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಆ ವಿಚಾರದಲ್ಲಿ ಸಾಕಷ್ಟು ಅನುಭವ ಹೊಂದಿರೋರಿಂದ ನಿಮಗೆ ಸಹಾಯ ಸಹ ಸಿಗುತ್ತೆ. ಈ ಕಾರಣದಿಂದ ನಿಮಗೆ ಆ ವಿಚಾರದಲ್ಲಿ ಉತ್ತಮ ಯಶಸ್ಸು ಅನ್ನೋದು ಸಿಗುತ್ತೆ, ತೊಂದರೆ ಇಲ್ಲ. ಇನ್ನು ಮಕ್ಕಳ ವಿಚಾರಕ್ಕೆ ಬಂತು ಅಂದರೆ ನಿಮ್ಮ ಮಕ್ಕಳಿಗೆ ಉದ್ಯೋಗದ ಯಾವುದಾದ್ರೂ ತೊಂದರೆ ಇದ್ದರೆ ಅದು ದೂರ ಆಗುತ್ತೆ. ಹಾಗೆಯೇ ಉದ್ಯೋಗ ಇಲ್ಲದೆ ಹೋದರೆ ಉದ್ಯೋಗ ಸಿಗುತ್ತೆ, ಆದರೆ ಹೆಚ್ಚಿನ ಪ್ರಯತ್ನ ಬೇಕು. ದಂಪತಿಗಳ ನಡುವೆ ಯಾವುದೇ ಒಂದು ಮನಸ್ತಾಪ ಇದ್ದರೂ ದೂರ ಆಗುತ್ತೆ. ಕುಟುಂಬದಲ್ಲಿ ವಿವಾಹ ಕಾರ್ಯವೊಂದು ನೆರವೇರುತ್ತೆ ಅಥವಾ ವಿವಾಹ ಕಾರ್ಯ ಸೆಟ್ ಆಗುತ್ತೆ, ಅಂದರೆ ಮದುವೆ ಸೆಟ್ ಆಗುತ್ತೆ, ಇಲ್ಲ ಮದುವೆ ಆಗುತ್ತೆ. ಇದು ಕನ್ಯಾ ರಾಶಿಯವರ ಒಂದು ಮುಖ್ಯವಾದ ವಿಚಾರ. ಇದರ ಜೊತೆಯಲ್ಲಿ ಉನ್ನತ ವಿದ್ಯಾಭ್ಯಾಸದಲ್ಲಿ ತೊಡಗಿರೋರು ಹೆಚ್ಚಿನ ಫಲವನ್ನು, ಹೆಚ್ಚಿನ ಅನುಕೂಲತೆಯನ್ನು ಖಂಡಿತವಾಗೂ ನಿರೀಕ್ಷೆ ಮಾಡ್ಬೋದು. ಒಂದು ರೀತಿಯಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಹೆಚ್ಚಿನ ಆದಾಯ ಇರುತ್ತೆ. ಕಾರಣ ಏನಪ್ಪ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ದುಡ್ಡು ಅಂದರೆ ಬುಧ ಮತ್ತು ಶುಕ್ರ ಅಂತ ಒಂದು ರೀತಿ ಡಿಸೈಡ್ ಮಾಡಿಬಿಟ್ಟಿದ್ವಿ, ಗೊತ್ತಾಯ್ತಾ? ಬುಧ ಶುಕ್ರ ಅಂತ ಖಂಡಿತ ಹೌದು, ಬುಧನೂ ಹೌದು, ಶುಕ್ರನೂ ಹೌದು. ಆದರೆ ಹಣಕಾಸಿನ ವಿಚಾರಕ್ಕೆ ಗುರು ಬಹಳ ಮುಖ್ಯನಾಗ್ತಾನೆ. ಆದ್ದರಿಂದ ಗುರು 11ರಲ್ಲಿರೋ ಕಾರಣ ಕನ್ಯಾ ರಾಶಿಯವರಿಗೆ ಉತ್ತಮ ಧನಲಾಭ ಇರುತ್ತೆ. ಇನ್ನು ಸುಮಾರು ಒಂದು 28ರಿಂದ 35 ವರ್ಷದ ಯುವಕರು, ಇವರಿಗೆ ಒಂದು ದೊಡ್ಡದಾದಂತಹ ವಿಶಾಲವಾದಂತಹ ವಾಹನವನ್ನು ತಗೊಂಬ ಒಂದು ಆಸೆ ಇರುತ್ತೆ, ಅದು ಫಲಿಸುತ್ತೆ. ವಿಶಾಲವಾದ ವಾಹನ ಅಂದರೆ ಕಾರು, 4 ವೀಲರು, ಬೇರೆ ಇನ್ನೇನಿಲ್ಲ. ಇಷ್ಟು ಮಾತ್ರ ಅಲ್ಲ, ನಿಮಗೆ ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ, ವಿಶೇಷವಾದಂತಹ ಗೌರವ ಸಿಗುತ್ತೆ. ಇದು ಅತಿ ಮುಖ್ಯವಾದಂತಹ ವಿಚಾರ. ಮುಖ್ಯವಾಗಿ ಮತ್ತೊಂದು ಹೇಳಬೇಕು ಅಂದರೆ ಇವೆಲ್ಲ ಸಿಗುತ್ತೆ, ನಿಮಗೆ ಕೀರ್ತಿ ಪ್ರತಿಷ್ಠೆ ಎಲ್ಲ ಸಿಗುತ್ತೆ. ಆದರೆ ನೀವು ಮಾಡಬಾರ್ದು, ಗೊತ್ತಾಯ್ತಾ? ನೀವು ಬಿಡು ಪರವಾಗಿಲ್ಲ, ಯಾರೋ ಬರ್ತಾರೆ, ಸರ್ ನಿಮಗೆ ನಾಳೆ ಸನ್ಮಾನ ಮಾಡಬೇಕು ಅಂತಿದ್ದೀವಿ, ನಿಮ್ಮ ಬಗ್ಗೆ ಚೂರು ವಿವರಣೆ ಕೊಡಿ ಅಂತಾರೆ. ಇವನು ಸರಿ ಕೊಡ್ತೀನಿ ಅಂತೀರಿ ನೀವು. ಅವನು ಹೊಟ್ಟೋಗ್ತಾನೆ, ಆಮೇಲೆ ನೀವು ಸುಮ್ಮನೆ ಮಾಡಿ ಸನ್ಮಾನ ಮಾಡಬೇಕಾದ್ರೂ ಅವನು ತಾನೆ ಬಂದು ಕೇಳಲಿ ಅಂತೀರಿ. ಈ ರೀತಿ ಅತಿಯಾದ ಆತ್ಮವಿಶ್ವಾಸ ಬೇಡ, ಸ್ವಪ್ರತಿಷ್ಠೆ ಅಂತ ಕರಿತೀವಿ. ಬೈಕೋಬೇಡಿ, ಈ ಪದ ಉಪಯೋಗಿಸ್ತೀರಿ ಅಂತ. ಸ್ವಪ್ರತಿಷ್ಠೆ ಅನ್ನೋದು ಇರಬಾರ್ದು. ಆಗ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಅಷ್ಟೇ ಅಲ್ಲದೆ ನೀವು ಕೆಲಸ ಮಾಡುವ ಉದ್ಯೋಗ ಕ್ಷೇತ್ರದಲ್ಲಿ ಸಹ ನಿಮಗೆ ವಿಶಿಷ್ಟವಾದಂತಹ ಕೀರ್ತಿ ಪ್ರತಿಷ್ಠೆ ಲಭ್ಯ ಆಗುತ್ತೆ, ಯಾವುದೇ ತೊಂದರೆ ಇಲ್ಲ. ಇನ್ನು ನಿಮಗೆ ಸ್ವಂತ ಪ್ರಾಣಿಗಳನ್ನ ಸಾಕಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಆದರೆ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಕೆಲವರ ವಿರೋಧ ಇರುತ್ತೆ. ನಾನಿನ್ನೂ ಬೇಡ, ಬೆಕ್ಕು ಬೇಡ, ಏನು ಬೇಡ, ಸುಮ್ಮನಿರು ಅಂತ ಸತಾಯಿಸ್ತಾ ಇರ್ತಾರೆ. ಕೊನೆಗೆ ಏನು ಮಾಡ್ತಾರೆ, ನೀವು ಮತ್ತೊಮ್ಮೆ ಕೇಳ್ತೀರಿ, ಅವರು ಅಯ್ಯೋ ಹೋಗಲಿ ಬಿಡು, ಅವತ್ತಿಂದ ಕೇಳ್ತೀರಾನೆ, ಒಪ್ಕೊಬಿಡೋಣ ಅಂತ. ಆದ್ದರಿಂದ ನಿಮಗೆ ಇಷ್ಟವಾದಂತಹ ಸಾಕು ಪ್ರಾಣಿಯನ್ನು ನೀವು ಸಾಕುವಂತಹ ಸಾಧ್ಯತೆ ಇದೆ. ಅನಿರೀಕ್ಷಿತ ಧನಲಾಭ ಇದೆ. ಅನಿರೀಕ್ಷಿತ ಧನಲಾಭ ಅಂದರೆ ಈ ಭೂಮಿ ಸಿಕ್ಬಿಡುತ್ತೆ ಅಂತೆಲ್ಲ ಅಲ್ಲ, ಅಥವಾ ಯಾರೋ ದುಡ್ಡು ಉದಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸಿಕ್ಬಿಡುತ್ತೆ ಅಂತಲ್ಲ. ಉದಾಹರಣೆ, ಯಾರಿಗೋ ಏನೋ ಒಂದು ತೊಂದರೆ ಇರುತ್ತೆ, ಅವರಿಗೆ ದುಡ್ಡನ್ನು ಕೊಟ್ಟಿರ್ತೀರಿ, ಅವ್ರು ಕೊಡೋಕ್ಕಾಗಿರಲ್ಲ, ನೀವು ಅದನ್ನು ಮರ್ತೇ ಬಿಟ್ಟಿರ್ತೀರಿ, ಅವ್ರಿಗೆ ನೆನಪು ಮಾಡಿ ವಾಪಸ್ಸು ತಂದು ಕೊಡ್ತಾರೆ. ಇದು. ಇನ್ನು ಯಾವುದೋ ಒಂದು ಯೋಜನೆಯಲ್ಲಿ ಹಣವನ್ನು ವಿನಿಯೋಗಿಸಿರ್ತೀರಿ, ನೀವು ಅಂದ್ಕೊಬಿಡ್ತೀರಿ ಇನ್ನು ದುಡ್ಡು ವಾಪಸ್ ಬರಲ್ಲ ಅಂತ, ಆ ದುಡ್ಡು ವಾಪಸ್ ಬರುತ್ತೆ, ಅದು ಸಾಧ್ಯ.
ಇನ್ನು ಸ್ವಲ್ಪ ಹೆವಿ ಅಮೌಂಟು ಸಾವಿರಾರು ರೂಪಾಯಿ ಏನು ಮಾಡ್ತೀರಿ ನೀವು, ಮಾಮೂಲಾಗಿರೋ ಜಾಗಕ್ಕಿಂತ ಬೇರೆ ಕಡೆ ಇಟ್ಬಿಟ್ಟಿರ್ತೀರಿ. ಅದೆಲ್ಲಿ ಅಂತ ಮರ್ತೋಗಿರುತ್ತೆ, ತಿಂಗಳಗಟ್ಟಲೆ ಹುಡುಕಾಕಿರ್ತೀರಿ, ಆದರೆ ಅದು ಇವಾಗ ನಿಮ್ಮ ಕೈಗೆ ಸಿಗುತ್ತೆ. ಈ ರೀತಿ ಒಟ್ಟಾರೆ ಏನಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಅಂದರೆ ಕೆಟ್ಟದ್ದೇ ಬರಲ್ವಾ, ಕೆಟ್ಟದ್ದು ಬರುತ್ತೆ, ಕೆಟ್ಟದ್ದು ಆಗುತ್ತೆ, ಆದರೆ ಅದಕ್ಕೆ ಸರಿಯಾದಂತಹ ಸಲ್ಯೂಷನ್ ಅಂದರೆ ಪರಿಹಾರ ಸಿಗುತ್ತೆ. ಇಲ್ಲಿ ಇದು ಕನ್ಯಾ ರಾಶಿಯವರ ವಿಚಾರ. ಅದೇ ಅತಿಯಾದ ಆತ್ಮವಿಶ್ವಾಸ ಬೇಡ, ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ ಅಂದರೆ ಒಳ್ಳೆಯದೇ ಆಗತ್ತೆ ಅನ್ನೋದು ಬೇಡ. ಅದು ಆದರೆ ಇವರೇನು ಮಾಡಬೇಕಪ್ಪ ಅಂದರೆ ಮುಖ್ಯವಾಗಿ ಹಳದಿ ಬಣ್ಣದ ಯಾವುದಾದರೊಂದು ವಸ್ತ್ರವನ್ನು, ಇವಾಗ ಕರ್ಚೀಪ್ ಆಗ್ಬೋದು, ಜೋಬಲ್ಲಿ ಇಟ್ಕೋಬೋದು. ಇವಾಗ ಹಳದಿ ಬಣ್ಣದ್ದು ಪೆನ್ನು ಅಂದರೆ ಪೆನ್ ಕಲರು, ಇಂಕಲ ಪೆನ್ ಕಲರ್ ಅದನ್ನು ಉಪಯೋಗಿಸ್ಕೋಬೋದು. ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಹಳದಿ ಬಣ್ಣವನ್ನು ಧರಿಸ್ಕೊಬೋದು, ಒಳ್ಳೆಯದು, ಇದರಿಂದ ಒಳ್ಳೆಯದಾಗುತ್ತೆ. ಇವರೂ ಸಹ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಿಕ್ಕ ಲೋಟ ಆಗ್ಬೋದು, ಚಿಕ್ಕ ಬಿಂದಿಗೆ ಆಗ್ಬೋದು, ಅದರಲ್ಲಿ ನೀರನ್ನು ತಗೊಂಡು ಅರಳಿ ಮರಕ್ಕೆ 5 ಬಾರಿ ಹಾಕಬೇಕು. ಒಂದೊಂದು ಸಲ ಹಾಕುವಾಗಲೂ ನಿಮ್ಮ ಮನೆದೇವರನ್ನು ನೆನಪನ್ನು ಮಾಡಿಕೊಂಡು ಹಾಕಬೇಕು. ಇದರಿಂದ ನಿಮ್ಮ ಜೀವನದಲ್ಲಿನ ಕಷ್ಟ ನಷ್ಟಗಳು ದೂರ ಆಗುತ್ತೆ, ಒಳ್ಳೆಯದಾಗುತ್ತೆ. ತುಲಾ ರಾಶಿಯ ವಿಚಾರಕ್ಕೆ ಬಂದಾಗ ಗುರು 10ನೇ ಮನೆಯಲ್ಲಿ ಇರ್ತಾನೆ. ಆದರೆ ಇವನ ದೃಷ್ಟಿ 2, 4, 6ನೇ ಮನೆ ಇದೆ. ಅಂದರೆ ದ್ವಿತೀಯ ಭಾವ, ಚತುರ್ಥ ಭಾವ ಮತ್ತು ಈ ಷಷ್ಠ ಭಾವಕ್ಕಿದೆ. ಇಲ್ಲಿ ಮುಖ್ಯವಾಗಿ ಇವರಿಗೆ ಗುರುಬಲ ಇಲ್ಲ ಅಂತ ಬರುತ್ತೆ. ಆದರೆ ಇವರ ಸಂಪೂರ್ಣ ಜೀವನ ಅಥವಾ ಇವರ ಜವಾಬ್ದಾರಿಗಳು, ಕೆಲಸ ಕಾರ್ಯಗಳು ಇವರ ಒಳ್ಳೆಯ ಮಾತುಕತೆಯ ಮೇಲೆ ನಿಂತಿರುತ್ತೆ. ಆದ್ದರಿಂದ ಮುಖ್ಯವಾಗಿ ಇವರು ತಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಆಗ ಸುಖ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸುಖ ಜೀವನ ನಡೆಸೋದು ಅಂದರೆ ಕೂತ್ಕಡೆ ತಿನ್ಕೊಂಡಿರೋದು ಅಂತಲ್ಲ, ಶಾಂತಿ ನೆಮ್ಮದಿಯಿಂದ ಯಾವುದೇ ಒಂದು ಜಂಜಾಟ ಇಲ್ಲದಿರ, ಮಾನಸಿಕ ಒತ್ತಡ ಇಲ್ಲದಿರ ಜೀವನ ಮಾಡ್ಬೋದು. ಇನ್ನು ಉದ್ಯೋಗದ ವಿಚಾರದಲ್ಲಿನೂ ಸಹ ಅಷ್ಟೇ. ಇವರೇನಪ್ಪ ಮಾಡಬೇಕು ಅಂದರೆ ಸ್ವಂತ ಬುದ್ಧಿ ಓಡಿಸೋದು ತುಂಬ ಒಳ್ಳೆಯದು, ಸ್ವತಂತ್ರವಾಗಿ ಯಾವುದೇ ನಿಲುವನ್ನು ತಗೊಬೋದು. ಆದರೆ ಇಲ್ಲಿ ಸಾಧ್ಯವಾದಷ್ಟು ಇವರ ಸಹೋದ್ಯೋಗಿಗಳು ಅಥವಾ ಹಿರಿಯ ಅಧಿಕಾರಿಗಳನ್ನು ಈ ಮಾರ್ಗದರ್ಶನ ಅಥವಾ ಸಹಾಯವನ್ನು ತಗೋಬೇಕು. ಕುಟುಂಬದಲ್ಲೂ ಸಹ ಹಿರಿಯರ ಮಾತನ್ನು ಕೇಳೋದು ತುಂಬ ಒಳ್ಳೆಯದು. ಇನ್ನು ಇವರಿಗೆ ಹೆಚ್ಚಿನ ಧಾರ್ಮಿಕತೆ ಅಥವಾ ಧಾರ್ಮಿಕ ಮನೋಭಾವ ಇರುತ್ತೆ. ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ದೇವರಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು, ಹಾಗೆಯೇ ಮಂಗಳ ಕಾರ್ಯಗಳನ್ನು ಮಾಡಬೇಕು ಇಂಥ ಮನಸ್ಸಿರುತ್ತೆ. ಈ ಕಾರಣದಿಂದ ಇವರಿಗೆ ಉತ್ತಮ ಆದಾಯ ಇದ್ದರೂ ಕೂಡ ತಮ್ಮ ಆದಾಯದಲ್ಲಿ ಕಷ್ಟ ನಷ್ಟದಲ್ಲಿ ಇದ್ದವರ ಮನೆಯ ಮಂಗಳ ಕಾರ್ಯಗಳಿಗೆ ಹಣ ಸಹಾಯವನ್ನು ಮಾಡ್ತಾರೆ. ಇದರಿಂದ ಎಷ್ಟೇ ಆದಾಯ ಇದ್ದರೂ ಕೂಡ ಸ್ವಲ್ಪ ಹಣದ ಕೊರತೆ ಕಂಡು ಬರುತ್ತೆ. ಎಲ್ಲ ಮನಸ್ಸಿಗೆ ಸಂತೋಷ ತರುವಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇನ್ನು ಗಾಯಕರಿಗೆ ತುಂಬ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಒಟ್ಟಾರೆ ನಿಮ್ಮ ಒಂದು ಕಾರ್ಯದಕ್ಷತೆಗೆ ತಕ್ಕಂತಹ ಪ್ರತಿಷ್ಠಿತ ಸ್ಥಾನಮಾನ ಸಿಗುತ್ತೆ, ಡೌಟ್ ಇಲ್ಲ. ಆದರೆ ಏನಪ್ಪ ಅಂದರೆ ನೀವು ಏನು ಮಾಡ್ತೀರಿ, ಈ ಒಂದು ಸಭೆ ಸಮಾರಂಭಗಳಲ್ಲಿ ಒಂಟಿಯಾಗಿರ್ತೀರಿ. ನೀವೇ ಯಾವ ಒಂದು ವಿಚಾರಗಳನ್ನು ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಮನಸ್ಸಿನ ಭಾವನೆ ಇಲ್ಲ, ಯಾರಿಗೂ ಹೇಳೋಲ್ಲ. ಆದರೆ ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಮಾತ್ರ ತುಂಬ ನಿಧಾನಗತಿಯಲ್ಲಿ ಹೋಗುತ್ತೆ. ನೀವು ಸ್ವತಂತ್ರವಾಗಿ ಅದನ್ನು ಮಾಡೋದಕ್ಕೆ ಹೋದರೆ ಅದರಿಂದ ಬೇರೆಯವರನ್ನು ನೀವು ಅವಲಂಬಿಸಲೇಬೇಕು, ಅಂತಹ ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಇದರಿಂದನೂ ಅಷ್ಟೇ ಹಣಕಾಸಿನ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸಿದರೂ ಆರಂಭದಲ್ಲಿ ಬೇಕಾದಷ್ಟು ವಿಘ್ನಗಳು ಉಂಟಾಗುತ್ತೆ. ಸುಲಭವಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನೀವು ಎಷ್ಟೇ ಇಂಟ್ರೆಸ್ಟ್ ತೋರಿಸಿದ್ರೂ ಅಷ್ಟೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಆಸೆ ಆಕಾಂಕ್ಷೆಗಳಿದ್ದರೂ ಅಷ್ಟೇ. ಹಾಗೆಯೇ ನಿಮ್ಮ ಮನಸ್ಸಿಗೆ ಯಾವಾಗ ತುಂಬ ಬೇಸರ ಉಂಟಾಗುತ್ತೋ ಆವಾಗ ಏನಪ್ಪ ಮಾಡ್ತೀರಿ ನೀವು ಅಂದರೆ ಧಾರ್ಮಿಕ ಕೇಂದ್ರಕ್ಕೆ ಅಥವಾ ಈ ಯಾವುದೋ ಒಂದು ದೇವತಾ ಸ್ಥಾನಕ್ಕೆ ಪ್ರವಾಸಕ್ಕೆ ಹೊರಡ್ತೀರಿ ಕುಟುಂಬದವರ ಜೊತೆಯಲ್ಲಿ. ಇದು ನಿಮ್ಮ ವಿಚಾರ. ಇನ್ನು ಯಾರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಿಲ್ಲಿಸೋದಕ್ಕೇನೂ ಆಗಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಒಂದು ಇದನ್ನು ಫಲಗಳನ್ನು ಪಡಿಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದರೆ ನೀವು
ಕೈಯಲ್ಲಿ ಯಾವಾಗಲೂ ಚಿನ್ನದ ಉಂಗುರವನ್ನು ಧರಿಸಿರಿ. ಹಾಗೆಯೇ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಒಂದು ವೇಳೆ ನಿಮಗೆ ಹಳದಿ ಬಣ್ಣ ಇಷ್ಟ ಆಗದೆ ಹೋದರೆ ಕನಿಷ್ಠ ಪಕ್ಷ ಒಂದು ಕರ್ಚೀಪಾದರೂ ಸರಿ ಜೋಬಲ್ಲಿ ಇಟ್ಕೊಂಡಿರಿ. ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ, ಯಾವುದೇ ದೋಷ ಇಲ್ಲ. ಇದರ ಜೊತೆಯಲ್ಲಿ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ವೃಶ್ಚಿಕ ರಾಶಿಯನ್ನು ತಗೊಂಡಾಗ ಗುರು ನವಮ ಭಾವದಲ್ಲಿ ಅಂದರೆ 9ನೇ ಮನೆಯಲ್ಲಿದ್ದಾನೆ. ಈ ಕಾರಣದಿಂದ ಗುರುವಿನ ದೃಷ್ಟಿ ರಾಶಿ ಅಂದರೆ 1ನೇ ಭಾವ, 3ನೇ ಭಾವ ಮತ್ತು 5ನೇ ಭಾವಕ್ಕಿರುತ್ತೆ. 9ರಲ್ಲಿ ಗುರು ಬಂದಾಗ ನೀವು ಆರಂಭಿಸಿದ ಯಾವುದೇ ಕೆಲಸ ಕಾರ್ಯಗಳಾಗ್ಬೋದು ಸುಲಭವಾಗಿ ನೆರವೇರುತ್ತೆ. ಅದರಲ್ಲೂ ಈ ವೃಶ್ಚಿಕ ರಾಶಿಯವರಿಗೆ ಸ್ಥಿರವಾದಂತಹ ಮನೋಭಾವನೆ ಇರುತ್ತೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಲೇಬೇಕು ಅನ್ನೋ ಒಂದು ಹಠ ಇರುತ್ತೆ. ಈ ಕಾರಣದಿಂದ ಯಾವುದೇ ರೀತಿಯ ತೊಂದರೆ ಇರಲ್ಲ. ನಿಮ್ಮ ಜೀವನವನ್ನು ನೀವು ಸುಲಭವಾಗಿ ರೂಪಿಸಿಕೊಳ್ಳಬಹುದು. ಯಾವುದೇ ತೊಂದರೆ ಕಂಡುಬರಲ್ಲ. ಇನ್ನು ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ಬೇರೆಯವರ ಬಗ್ಗೆ ಒಲವು ಹೆಚ್ಚಾಗುತ್ತೆ, ನಿಮ್ಮ ಪ್ರಯತ್ನ ಸರಿಯಾದ ದಾರಿಯಲ್ಲಿ ಇರುತ್ತೆ. ಸುಲಭವಾಗಿ ಸೋಲನ್ನು ಒಪ್ಕೊಂಬಲ್ಲ, ಸರಿಯಾಗಿ ಕೆಲಸ ಮಾಡ್ತೀರಿ. ಹಾಗೆ ನಿಮಗೆ ಸ್ವಲ್ಪ ಈ ಅದೃಷ್ಟದ ಬೆಂಬಲ ಸಹ ಇರುತ್ತೆ. ನಿಮ್ಮ ಮಕ್ಕಳ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನೆರವು ಬೇಕಾಗುತ್ತೆ. ಹಾಗೆ ನಿಮಗೆ ನಿಮ್ಮ ಮಕ್ಕಳಿಂದ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ. ಒಂದು ವೇಳೆ ಅವರಿಗೆ ಉದ್ಯೋಗ ಇದ್ದರೆ ನಿಮಗೆ ಹಣದ ಲಾಭ ಸಹ ಅವರಿಂದ ಉಂಟಾಗುತ್ತೆ. ನಿಮ್ಮಲ್ಲೂ ಅಷ್ಟೇ ಸ್ವಲ್ಪ ಕುಟುಂಬದಲ್ಲಿ ಈ ಮಂಗಳ ಕಾರ್ಯಗಳನ್ನು ಮಾಡಬೇಕು, ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಶಾಸ್ತ್ರ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಬೇಕು ಅನ್ನೋ ಮನಸ್ಸಿರುತ್ತೆ. ಹಾಗೆ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತೀರಿ. ಸುಲಭವಾಗಿ ಅನಾವಶ್ಯಕವಾಗಿ ಯಾವುದೇ ಒಂದು ವಾದ ವಿವಾದದಲ್ಲಿ ತೊಡಗಲ್ಲ. ವೇಳೆಗೆ ಸಮಯಕ್ಕೆ ತುಂಬ ಗೌರವವನ್ನು ಕೊಡ್ತೀರಿ, ಸಮಯವನ್ನು ಹಾಳು ಮಾಡಲ್ಲ. ಅದು ನಿಮ್ಮ ಒಂದು ದೊಡ್ಡ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಇನ್ನು ಯೋಗ ಮತ್ತು ಪ್ರಾಣಾಯಾಮದಲ್ಲಿ ಧ್ಯಾನದಲ್ಲಿ ವಿಶೇಷವಾದಂತಹ ಆಸಕ್ತಿ ನಿಮಗೆ ಉಂಟಾಗುತ್ತೆ. ಹಣಕಾಸಿನ ತೊಂದರೆ ಇರಲ್ಲ, ಅನಿರೀಕ್ಷಿತ ಧನಲಾಭ ಇರುತ್ತೆ. ಅದರಲ್ಲೂ ಕೂಡ 30ರಿಂದ 40 ವಯಸ್ಸಿನ ಪುರುಷರಾಗಲಿ ಸ್ತ್ರೀಯರಾಗಲಿ ಅವರ ಜೀವನದಲ್ಲಿ ಅತಿ ಮುಖ್ಯವಾದಂತಹ ತೀರ್ಮಾನಗಳನ್ನು ತಗೋತಾರೆ. ಎಲ್ಲರೂ ಮೆಚ್ಚುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಈ ವೃಶ್ಚಿಕದ ರಾಶಿಯವರ ತಂದೆ ಅಥವಾ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದಲ್ಲಿ ಅದು ಪರಿಹಾರ ಆಗುತ್ತೆ. ಉತ್ತಮ ಆರೋಗ್ಯವನ್ನು ಪಡೀತಾರೆ. ಒಟ್ಟಾರೆ ನೀವು ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ಅನೇಕ ರೀತಿಯ ಒಂದು ಕೆಲಸ ಕಾರ್ಯಗಳಿಂದ ಕುಟುಂಬದವರಿಗೆ, ನಿಮ್ಮ ನೆರೆಹೊರೆಯವರಿಗೆ, ಬಂಧು ಬಳಗದವರಿಗೆ ಒಂದು ಆಶ್ರಯವನ್ನು ನೀಡ್ತೀರಿ. ಇನ್ನು ಅನಾಥಾಶ್ರಮ ಆಗ್ಬೋದು, ವೃದ್ಧಾಶ್ರಮ ಆಗ್ಬೋದು, ಇಂಥ ಕಡೆ ಹೋಗಿ ಸ್ವಲ್ಪ ನೀವು ಡೊನೇಷನ್ಸ್ ಮಾಡೋದು ಅಥವಾ ಅನಾಥರಿಗೆ ಸಹಾಯವನ್ನು ಮಾಡೋದು, ಇಂತಹ ಕೆಲಸಗಳನ್ನು ಮಾಡ್ತೀರಿ. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದಿದೆ. ನಿಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಇನ್ನೂ ಒಳ್ಳೆಯ ಪ್ರತಿಫಲ ಅಥವಾ ಫಲಿತಾಂಶ ಯಾವಾಗಪ್ಪ ಬರುತ್ತೆ ಅಂದರೆ, ನೀವು ಯಾತ್ರಾ ಸ್ಥಳಗಳಿಗೆ ಭೇಟಿಯನ್ನು ನೀಡಬೇಕು. ಆಮೇಲೆ ಮತ್ತೊಂದು ಗಂಗಾ ಸ್ನಾನ ಅಥವಾ ನದಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಧನುರಾಶಿಗೆ ಗುರು 8ನೇ ಮನೆ ಅಂದರೆ ಅಷ್ಟಮ ಭಾವದಲ್ಲಿರ್ತಾನೆ. ಗುರುವಿನ ದೃಷ್ಟಿ ದ್ವಾದಶ 12ನೇ ಮನೆ, ದ್ವಿತೀಯ 2ನೇ ಮನೆ ಮತ್ತು ಚತುರ್ಥ 4ನೇ ಮನೆಗಿರುತ್ತೆ. ಇಲ್ಲಿ 8ನೇ ಮನೆಯಲ್ಲಿ ಗುರು ಇರೋ ಒಂದು ಕಾರಣದಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತಗೋಬೇಕು. ಅದರಲ್ಲೂ ಬಹು ದಿನದಿಂದ ಅಂದರೆ ತುಂಬ ದಿವಸದಿಂದ ಯಾವುದಾದ್ರು ಒಂದು ಆರೋಗ್ಯದ ಸಮಸ್ಯೆ ನಿಮ್ಮಲ್ಲಿದ್ದರೆ ಅದನ್ನು ಬಗೆಹರಿಸ್ಕೊಂಬೋದಕ್ಕೆ ಪ್ರಯತ್ನ ಪಡೋದು ತುಂಬ ಒಳ್ಳೆಯದು. ಗಮನ ಇರಲಿ, ಯಾವುದಾದ್ರೂ ನೆಗ್ಲಿಜೆನ್ಸ್ ಇರಬಾರ್ದು. ಆಯಿತಾ, ಅಯ್ಯೋ ನೆಗಡಿ ಬಂತು, ನೆಗಡಿನ ಯಾವ ಹೋಗತ್ತೆ ಬಿಡು ಅನ್ನೋದು, ಅದೇ ಒಂದು ದೊಡ್ಡ ಪ್ರಮಾದ ಆಗುವಂತಹ ಸಾಧ್ಯತೆಗಳಿವೆ. ಇನ್ನು ಉತ್ತಮ ಆದಾಯ ಇರುತ್ತೆ, ಆದಾಯದ ಬಗ್ಗೆ ತೊಂದರೆ ಇರಲ್ಲ. ಆದರೆ ನಿಮ್ಮ ಕೈಯಲ್ಲಿ ಹಣ ಉಳಿಯಲ್ಲ. ಬೇಕಿರೋ ವಿಚಾರಕ್ಕೂ ಖರ್ಚು ಮಾಡ್ತೀರಿ, ಬೇಡದೇ ಇರೋ ವಿಚಾರಕ್ಕೂ ಖರ್ಚು ಮಾಡ್ತೀರಿ. ಗೊತ್ತಾಯ್ತಾ? ಅದರಿಂದ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಮಾತಿನ ಮೇಲೆ ಸಾಧ್ಯವಾದಷ್ಟು ಹಿಡಿತವನ್ನು ಸಾರಿಸಬೇಕು. ಅಂದರೆ ನೀವೇನು ಕೆಟ್ಟ ಮಾತುಗಳನ್ನು ಆಡಲ್ಲ. ಬೇಕೋ ಬೇಕಿಲ್ವೋ, ನಿಮಗೆ ಪರಿಚಯ ಇರೋರು ಅಥವಾ ಪರಿಚಯ ಇಲ್ಲದೆ ಇರೋರು ಅವರಿಗೆ ಬುದ್ಧಿವಾದವನ್ನು ಹೇಳಕ್ಕೆ ಹೋಗ್ತೀರಿ.
ನಮ್ಮ ಕನ್ನಡದ ಕವಿಗಳು ಪುಣ್ಯಾತ್ಮ ಅಡಿಗರು ಒಂದು ಮಾತು ಹೇಳ್ತಾರೆ, ಯಾರಿಗೂ ಬುದ್ಧವಾದ ಹೇಳೋಕೆ ಹೋಗಬೇಡ, ಬುದ್ಧಿವಂತ ಒಪ್ಪಲ್ಲ, ಪೆದ್ದಂಗೆ ಅರ್ಥವಾಗಲ್ಲ ಅಂತ. ಆದ್ದರಿಂದ ಯಾರಿಗೂ ಬುದ್ಧವಾದ ಹೇಳೋಕ್ಕೆ ಹೋಗಬೇಡಿ. ನೀವು ಆಯಿತು, ನಿಮ್ಮ ಕೆಲಸವಾಯಿತು, ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸ್ತಾ ಮುಂದುವರೆದ್ರೆ ಏನೂ ತೊಂದರೆ ಆಗಲ್ಲ, ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಸ್ವಲ್ಪ ಎಲ್ಲರೊಂದಿಗೆ ಸಂತೋಷವಾಗಿದ್ದರೆ ಮಾತ್ರ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಅನಿವಾರ್ಯವಾಗಿ ನೀವು ವಾಸಸ್ಥಳವನ್ನು ಬದಲಾಯಿಸಬೇಕಾಗತ್ತೆ. ಅಂದರೆ ನೀವು ಬಾಡಿಗೆ ಮನೇಲಿದ್ರೂ ಅಷ್ಟೇ ಅಥವಾ ಸ್ವಂತ ಮನೇಲಿದ್ರೂ ಅಷ್ಟೇ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ, ನೀವು ಮನೆಯನ್ನು ಬದಲಾಯಿಸಬೇಕಾಗತ್ತೆ. ಒಂದು ಇಂಡಿಕೇಷನ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಳ್ಳಿ. ಏನೂ ತಪ್ಪಾಗಬಾರ್ದು. ಯಾವುದೇ ರೀತಿಯ ತಪ್ಪನ್ನು ಮಾಡದೆ ಹೋದರೆ ಯಾವುದೇ ರೀತಿಯ ಕೆಟ್ಟ ಫಲಗಳು ನಮಗೆ ಖಂಡಿತವಾಗ್ಲೂ ಸಿಗಲ್ಲ. ಅದು ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೋ ಇಲ್ವೋ, ನಿಮ್ಮಿಂದ ಕೆಲವೊಂದು ತಪ್ಪು ನಿರ್ಧಾರಗಳು ಬರುತ್ತೆ. ಕೆಲಸ ಕಾರ್ಯಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಮಾಡ್ತೀರಿ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಕುಟುಂಬ ಆದರೂ ಅಷ್ಟೇ, ಉದ್ಯೋಗ ಕ್ಷೇತ್ರ ಆದರೂ ಅಷ್ಟೇ, ಬೇರೆ ಕಡೆ ಆದ್ರೂ ಅಷ್ಟೇ ನಿಮ್ಮ ತಪ್ಪಿನಿಂದ ಆಗಬೇಕಾಗಿರೋ ಕೆಲಸ ಕಾರ್ಯಗಳು ನಿಂತೋಯ್ತು ಅಂದರೆ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ನಿಮ್ಮ ಬಗ್ಗೆ ಅವರು ಕೆಟ್ಟದ್ದಾಗಿ ಮಾತಾಡ್ಕೋತಾರೆ. ಆದ್ದರಿಂದ ಕೆಲಸ ಕಾರ್ಯದ ಬಗ್ಗೆ ಒಂಚೂರು ಎಚ್ಚರಿಕೆಯನ್ನು ವಹಿಸಬೇಕು. ಆ ಥರ ಬೇಡ, ಆ ಥರದಿಂದ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ದೈಹಿಕವಾಗಿ ಸ್ವಲ್ಪ ಬಳಲ್ತೀರಿ ಅಂದರೆ ಫಿಸಿಕಲ್ ವೀಕ್ನೆಸ್ ಕಂಡು ಬರ್ತಾ ಇದೆ. ಅದು ಇನ್ನು 17 ಇಲ್ಲ 15 25 ವರ್ಷ ಈ ವಯಸ್ಸಿನವರು ವಿಶೇಷ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡ್ತಾರೆ. ಅವರ ಜೊತೆ ಸರಿಯಾಗಿ ವರ್ತಿಸದೆ ಹೋದರೆ ಮಾತುಕತೆ ಆಗ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯದ ವಿಧಾನ ಇರ್ಬೋದು, ಸ್ವಲ್ಪ ವಾದ ವಿವಾದ ಅಂಥವು ಶುರುವಾಗ್ಬಿಡುತ್ತೆ. ಎಚ್ಚರಿಕೆ ಇರಲಿ. ಇನ್ನು ಮತ್ತೊಂದು, ನಿಮಗೆ ಮಂತ್ರತಂತ್ರದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುತ್ತೆ. ಅದು ನಿಜಾನೋ ಸುಳ್ಳು ಅವೆಲ್ಲ ಬೇರೆ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಮತ್ತು ಮಂತ್ರತಂತ್ರದಲ್ಲಿ ಆಸಕ್ತಿಯನ್ನು ತಗೋತೀರಿ. ಇನ್ನು ಸಾಧ್ಯವಾದಷ್ಟು ಒಳ್ಳೆಯ ಒಂದು ಫಲಿತಾಂಶಗಳನ್ನು ಪಡಿಬೇಕು ಅಂದರೆ ಪ್ರತಿದಿನ ಆಂಜನೇಯನಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕಗಳನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲಿಸ ಹೇಳ್ಕೊಂಡ್ರು ಒಳ್ಳೆಯದು, ಕೇಳೋರು ಒಳ್ಳೆಯದು. ಅದಾದ ನಂತರ ಈ ಕಣ್ಣಿನ ತೊಂದರೆ ಇದ್ದವ್ರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಅದು ಆಮೇಲೆ ದೇವಸ್ಥಾನಕ್ಕೆ ತುಪ್ಪ ಮತ್ತು ಮೊಸರನ್ನು ಕೊಡಿ, ಕರ್ಪೂರವನ್ನು ಕೊಡಿ. ಈಗ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದಂಥ ಕೆಲವೊಂದು ತೊಂದರೆಗಳು ಖಂಡಿತವಾಗ್ಲೂ ದೂರ ಆಗುತ್ತೆ, ಯಾವುದೇ ಒಂದು ದೋಷ ಬರಲ್ಲ. ಮಕರ ರಾಶಿಯವರಿಗೆ ಗುರು ಸಪ್ತಮ ಭಾವ ಅಂದರೆ 7ನೇ ಮನೆಯಲ್ಲಿ ಇರ್ತಾರೆ. ಅಂದರೆ ಇವರಿಗೆ ಗುರುಬಲ ಇದೆ ಅಂತ ಹೇಳಲಾಗುತ್ತೆ. ಹಾಗೆ ಗುರು ಏಕಾದಶ 11ನೇ ಮನೆ ರಾಶಿ ಅಂದರೆ ಮಕರ ರಾಶಿಗೆ ಮತ್ತು 3ನೇ ಮನೆ ಇಷ್ಟಕ್ಕೆ ತನ್ನ ದೃಷ್ಟಿಯನ್ನು ಬೀರ್ತಾನೆ. ಈ ಕಾರಣದಿಂದ ನಿಧಾನಗತಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಿ. ಆತುರ ಇರಲ್ಲ, ಆದರೆ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲ್ಲ, ದುಡುಕುತನದ ಮಾತುಗಳನ್ನು ಆಡ್ತೀರಿ. ನಿಮ್ಮ ಮಾತಿನಲ್ಲಿ ಯಾವುದೋ ಒಂದು ರೀತಿಯ ಆಂತರ್ಯ ಇರುತ್ತೆ. ನಿಮ್ಮ ಆ ಮಾತುಗಳಲ್ಲಿ ಇರೋ ಎಲ್ಲ ವಿಚಾರನೂ ಬೇರೆಯವರಿಗೆ ಗೊತ್ತಾಗಲ್ಲ. ಆದ್ದರಿಂದ ಎಲ್ಲರೊಂದಿಗೆ ಎಚ್ಚರಿಕೆಯನ್ನು ವಹಿಸಿ. ಹಣಕಾಸಿನ ತೊಂದರೆ ಉಂಟಾಗಲ್ಲ, ನಾನೇ ಕರೆಕ್ಟು, ನಾನು ಮಾಡೋದೆಲ್ಲ ಸರಿ ಎನ್ನುವಂತಹ ಭಾವನೆ ನಿಮ್ಮಲ್ಲಿ ಬೆಳೆಯುತ್ತೆ. ಅದರಿಂದ ಚೂರು ಹೊರಗೆ ಬನ್ನಿ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಯತ್ನದ ಅವಶ್ಯಕತೆ ಇದೆ. ಯಾವುದೇ ಒಂದು ಕಷ್ಟಕರವಾದಂತಹ ಕೆಲಸಗಳನ್ನು ನೀವೇ ಒಪ್ಕೊಂಬಲ್ಲ, ಅದೇನೇ ಆದರೂ ನಿಮ್ಮ ಪ್ರಯತ್ನದ ಮೇಲೆ ನಿಮ್ಮ ಜೀವನ ನಿಂತಿರುತ್ತೆ. ಇನ್ನು ಹಣಕಾಸಿನ ತೊಂದರೆ ಉಂಟಾಗಲ್ಲ. ವಿದ್ಯಾರ್ಥಿಗಳು ಅವರಿಗೆ ಇಷ್ಟವಾದಂತಹ ಹಾದಿಯಲ್ಲಿ ಸಾಗ್ತಾರೆ, ಉತ್ತಮ ಸಾಧನೆಯನ್ನು ಸಹ ಮಾಡ್ತಾರೆ. ಎಲ್ಲ ರೀತಿಯ ಅನುಕೂಲ ಇರುತ್ತೆ ನಿಮಗೆ. ಆದರೂ ಕೂಡ ನಿಮಗೆ ಚಿಂತೆ ಅನ್ನೋದು ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಚಿಂತೆ, ಯೋಚನೆ ಅನ್ನೋದು ಇದ್ದೇ ಇರುತ್ತೆ. ಇನ್ನು ದಾಂಪತ್ಯ ಜೀವನದ ಬಗ್ಗೆ ಬಂದಾಗ ದಂಪತಿಗಳ ನಡುವೆ ಉತ್ತಮ ಅನ್ಯೋನ್ಯತೆ ಅಥವಾ ಉತ್ತಮ ಹೊಂದಾಣಿಕೆ ಕಂಡುಬರುತ್ತೆ. ಇದರಲ್ಲಿ ಯಾವುದೇ ಒಂದು ದೋಷ ಇಲ್ಲ. ಆನಂತರ ಕೆಲವೊಮ್ಮೆ
ಅನಾವಶ್ಯಕವಾದಂತಹ ವಾದ ವಿವಾದಗಳು ಕುಟುಂಬದಲ್ಲಿ ಉಂಟಾದರೂ ಕೂಡ ಅದನ್ನು ನೀವು ಸರಿಪಡಿಸ್ತೀರಿ. ಅದರಿಂದ ಹೆಚ್ಚಾಗಿ ತೊಂದರೆ ಉಂಟಾಗಲ್ಲ. ಇನ್ನು ನಿಮ್ಮ ಸಂಗಾತಿಯಿಂದ, ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿಯಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ, ತೊಂದರೆ ಇಲ್ಲ. ಇನ್ನು ಸುಮಾರು ಒಂದು 30ರಿಂದ 40 ವರ್ಷದ ಸ್ತ್ರೀಯರಿಗೆ ಮುಖ್ಯವಾಗಿ ವಿಶೇಷವಾದಂತಹ ಸ್ಥಾನಮಾನ ಅವರ ಉದ್ಯೋಗ ಸ್ಥಾನದಲ್ಲಿ ಲಭಿಸುತ್ತೆ. ಇಲ್ಲಿ ಮುಖ್ಯ ಏನಪ್ಪ ಅಂದರೆ, ನೀವು ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕ್ತೀರಿ, ಅದು ಆರಂಭ ಆಗೋವರೆಗೂ ಆರಂಭ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಸುಲಭವಲ್ಲ ಆ ಕೆಲಸವನ್ನು ಮಾಡೋದು ಅಂತ. ಏನು ಮಾಡ್ತೀರಿ ನೀವು, ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಅಂತ ಯೋಚನೆಯನ್ನು ಮಾಡ್ತೀರಿ. ಆದರೆ ಅದಕ್ಕೆ ಆಸ್ಪದ ಕೊಡಲ್ಲ. ನಿಮ್ಮ ಆತ್ಮೀಯರೊಬ್ಬರು ತಾವಾಗಿ ಬರ್ತಾರೆ, ನಿಮಗೆ ಸಹಾಯವನ್ನು ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ನೀವೇನು ಮಾಡಬೇಕು ಅಂದರೆ, ಯಾರೊಂದಿಗೂ ಈ ಒಂದು ವೈರತ್ವವನ್ನು ಬೆಳೆಸ್ಕೋಬೇಡಿ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಹೋಯಿತು ಅಂದರೆ ಅದರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಿದೆ. ಸಾಧ್ಯವಾದಷ್ಟು ಒಳ್ಳೆಯ ಒಂದು ಈ ಫಲಗಳನ್ನು ಪಡೆಯಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದರೆ, ಈ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಒಂದು ಗುರುಗಳ ಫೋಟೋವನ್ನು ಇಡಿ. ಪ್ರತಿದಿನ ಅದಕ್ಕೆ ಪೂಜೆ ಮಾಡಿ. ಅದು ಸಾಧ್ಯ ಆಗಲಿಲ್ವಾ, ಯಾವುದಾದ್ರು ಒಂದು ಗುರು ಮಂದಿರಕ್ಕೆ ಹೋಗಿ ಅಲ್ಲಿ ಪ್ರತಿದಿನ ನಮಸ್ಕಾರವನ್ನು ಹಾಕಿಕೊಂಡು ಬನ್ನಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಜಕ್ಕೂ ಒಳ್ಳೆಯ ರೀತಿಯ ಯಶಸ್ಸು ಸಿಗುತ್ತೆ, ಏನೂ ತೊಂದರೆ ಆಗಲ್ಲ. ಇನ್ನು ಸಾಧ್ಯವಾದಷ್ಟು ಹಳದಿ ಬಣ್ಣದಿಂದ ದೂರ ಇರಿ. ಹಳದಿ ಬಣ್ಣವನ್ನು ನೀವು ಉಪಯೋಗಿಸೋದು ಒಳ್ಳೆಯದಲ್ಲ, ಅದರಿಂದ ತೊಂದರೆಗಳು ಖಂಡಿತವಾಗ್ಲೂ ಎದುರಾಗುತ್ತೆ, ಎಚ್ಚರಿಕೆ ಆಗಲಿ. ಕುಂಭರಾಶಿಗೆ ಈ ಗುರು 6ನೇ ಮನೆ ಅಂದರೆ ಷಷ್ಠ ಭಾವ, 10 ದಶಮ ಭಾವ, 12 ದ್ವಾದಶ ಭಾವ, 2 ಈ ದ್ವಿತೀಯ ಭಾವದಲ್ಲಿ ಇರ್ತಾನೆ. ಇಲ್ಲಿ ಮುಖ್ಯವಾಗಿ ಇವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಇವರಿಗೆ ಶೀತದ ತೊಂದರೆ ಉಂಟಾಗುತ್ತೆ, ಹಾಗೆಯೇ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗುತ್ತೆ. ಹಾಗೆ ಈ ಉಸಿರಾಟಕ್ಕೆ ಸಂಬಂಧಪಟ್ಟ ದೋಷ ಇದ್ದವರು ಯಾರು ಇದ್ದರೆ ಅವರು ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕು. ಅಲ್ಪ ಸ್ವಲ್ಪ ತೊಂದರೆ ಅಂತ ನಿಮ್ಗೆ ಅನಿಸಿದ್ರು ಕೂಡ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡೋದು ಖಂಡಿತವಾಗ್ಲೂ ಒಳ್ಳೆಯದು. ಇಲ್ಲಿ ನಾನು ಆ ಪೂಜೆ ಮಾಡಿಬಿಡಿ ಅದರಿಂದಾನೇ ನಿಮಗೆ ಒಳ್ಳೆಯದಾಗುತ್ತೆ, ಈ ಮಂತ್ರ ಹೇಳಿ ಅದರಿಂದಾನೇ ಒಳ್ಳೆಯದಾಗುತ್ತೆ ಅಂತ ನಾನು ಯಾವತ್ತೂ ಹೇಳಲ್ಲ, ಸುಳ್ಳದು. ಒಂದು ಮಾತಿದೆ, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ. ಆಯಿತಾ, ನಮ್ಮ ಪ್ರಯತ್ನವನ್ನು ಮಾಡಬೇಕು, ಆಮೇಲೆ ಮಂತ್ರ ಹೇಳಬೇಕು, ಅದರಿಂದ ಶಕ್ತಿ ಬರುತ್ತೆ. ನಾವು ಪ್ರಯತ್ನನೇ ಮಾಡಿದಿರ ಬರಲ್ಲ ಏನೂ. ಇವಾಗ ಆರೋಗ್ಯ ಇದ್ದಾಗ, ನೀವು ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ನೀವು ಹೋಗಿ ಡಾಕ್ಟ್ರನ್ನೇ ಮೀಟ್ ಮಾಡಬೇಕು. ಡಾಕ್ಟ್ರು ಮೀಟ್ ಮಾಡಲ್ಲಪ್ಪ, ನಾನು ಬರೀ ಪೂಜೆ ಮಾಡ್ಕೊಂಡು ಕೂತಿರ್ತೀನಿ, ಆರೋಗ್ಯ ಮೇಲಾಗಲ್ಲ. ಯಾಕೆಂದರೆ ವೈದ್ಯೋ ನಾರಾಯಣೋ ಹರಿಹಿ, ನಾನು 100 ಸಲ ಹೇಳಿದ್ದೀನಿ ಪ್ರತಿಯೊಂದು ವಿಡಿಯೋನಲ್ಲೂ. ದೈವಂ ಮಾನುಷ ರೂಪೇಣ, ಭೂಲೋಕದಲ್ಲಿ ದೇವರು ತನ್ನ ನಿಜ ಸ್ವರೂಪದಲ್ಲಿ ಖಂಡಿತ ಬರೋದಕ್ಕೆ ಸಾಧ್ಯ ಇಲ್ಲ. ಬಂದು ನಾವು ಮನೆ ಒಳಗಡೆ ಕಟ್ಟಿ ಕೂಡಿಸ್ಬಿಡ್ತೀವಿ ದೇವರನ್ನು ಸಹ. ಅದಕ್ಕೆ ದೇವರು ಒಬ್ಬ ಮನುಷ್ಯನ ರೂಪದಲ್ಲಿ ಬರ್ತಾನೆ. ಆಯಿತಾ, ನಿಮಗೆ ಆರೋಗ್ಯ ತಪ್ಪಿದಾಗ ನೀವು ಅನ್ಕೋತೀರಿ ಯಾವುದೋ ಒಬ್ಬ ಡಾಕ್ಟರ್ ಹೆಸರು ಹೇಳ್ತಾರೆ ಯಾರೋ, ಅಲ್ಲಿಗೆ ಹೋಗಬೇಕು ಅಂತ. ಖಂಡಿತ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇನ್ನೊಬ್ರ ಹತ್ರ ಹೋಗಿರ್ತೀರಿ. ಯಾಕೆಂದರೆ ಆ ದೇವರು ಆ ಡಾಕ್ಟರ್ ಹತ್ರ ಹೋಗು, ನಿಂಗೆ ಒಳ್ಳೆಯದಾಗುತ್ತೆ ಅಂತ ಕಳಿಸಿರ್ತಾನೆ. ಇದೇ ಸತ್ಯವಾದ ವಿಚಾರ. ಆಯಿತಾ, ಇದೇ ಕಾರಣದಿಂದ ನಾವು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡಬೇಕು, ಎಲ್ಲರ ಜೊತೆ ಚೆನ್ನಾಗೇ ಇರಬೇಕು. ಇನ್ನು ನಿಮ್ಮ ಕೆಲಸ ಕಾರ್ಯದಲ್ಲಿ ಮೌನಿಯಾಗಿರಬಾರ್ದು. ನೀವು ನನ್ನ ಕೆಲಸ ನಾನು ಮಾಡ್ಕೋತೀನಿ, ಯಾರ ಸಹಾಯನೂ ಬೇಡ, ಯಾರಿಗೆ ಹೇಳೋದು ಬೇಡ ಅಂತ ನೀವೇನಾದ್ರು ಸ್ವತಂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಹೋಯಿತು ಅಂದರೆ ಕಷ್ಟಕ್ಕೆ ಬೀಳ್ತೀರಿ. ಸಾಧ್ಯವಾದಷ್ಟು ಮೌನದಿಂದ ಹೊರಬಂದು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಬರುತ್ತೆ, ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ನಿಮ್ಮ ಮನಸ್ಸು ಒಳ್ಳೆಯದು, ಆದರೆ ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲ್ಲ. ಮನಸ್ಸಲ್ಲಿ ಒಳ್ಳೆಯದಿದ್ದರೂ ಕೂಡ ಒಂದು ಮಾತಿನಲ್ಲಿ ಒಂದು ಗಡಸುತನ ಇರುತ್ತೆ, ನಿಮ್ಮ ಮನಸ್ಸು ಯಾರಿಗೂ ಅರ್ಥವಾಗಲ್ಲ. ಆದ್ದರಿಂದ ಒಳ್ಳೆಯ ಮಾತನಾಡಿ. ಇನ್ನು ಮತ್ತಷ್ಟು ವಿಚಾರದ ಬಗ್ಗೆ ಹೇಳಬೇಕು ಇಲ್ಲಿ ಅಂದರೆ, ನಿಮ್ಮ ಬಂಧು ಬಳಗದವರಲ್ಲೇ
ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾರೆ. ಆದ್ದರಿಂದ ಎಚ್ಚರಿಕೆಯಿಂದಿರಿ. ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವವರೆಗೂ ಯಶಸ್ಸನ್ನು ಕಾಣುವವರು ಯಾರಿಗೂ ಅದನ್ನು ಹೇಳಬೇಡಿ, ರಹಸ್ಯವಾಗಿಡೋದು ತುಂಬ ಒಳ್ಳೆಯದು. ಚರ್ಮದ ತೊಂದರೆ ಕಂಡುಬರುತ್ತೆ, ಎಚ್ಚರಿಕೆ ಇರಲಿ. ಇನ್ನು ಶೀತದ ತೊಂದರೆ ಇರುತ್ತೆ, ವಾತದ ತೊಂದರೆ ಇರುತ್ತೆ, ನೆಗಡಿ ಕೆಮ್ಮು ಬರ್ಬೋದು, ಕೈಕಾಲುಗಳಲ್ಲಿ ಊತ ಬರ್ಬೋದು. ಆ ಥರ ಒಟ್ಟಾರೆ ಆರೋಗ್ಯದ ಬಗ್ಗೆ ಮಾತ್ರ ಹೆಚ್ಚಿನ ಗಮನವನ್ನು ತಗೊಂಬೋದು, ತುಂಬ ಒಳ್ಳೆಯದು ಅಂತ ಇಲ್ಲಿ ಸೂಚಿಸುತ್ತೆ. ಇನ್ನು ಸಾಧ್ಯವಾದಷ್ಟು ಒಳ್ಳೆಯದಾಗಬೇಕು ಅಲ್ವಾ, ಅದು ನಮ್ಮ ಮನಸ್ಸಲ್ಲಿರುತ್ತೆ. ಈಗ ಇದಕ್ಕೇನಪ್ಪ ಮಾಡಬೇಕು ಅಂದರೆ, ಮೊದಲನೇದಾಗಿ ನೀವು ಸಾಕಿರುವ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರಪ್ಪ ಅಂದರೆ, ನಾಯಿನ ಸಾಕ್ಬಿಟ್ಟಿರ್ತಾರೆ, ಯಾವುದೋ ಒಂದು ಫಿಲಮಲ್ಲಿ ನೋಡ್ತಾರೆ, ಆ ಫಿಲಮಲ್ಲಿ ನಾಯಿ ಏನೋ ಮಾಡುತ್ತೆ, ಇವರು ಬಂದು ಒಂದು ಕೋಲ್ ತೊಗೊಂಡು ಈ ನಾಯಿಗೆ ಆ ಕೆಲಸ ಮಾಡುವಂಥ ಹೊಡೆದು ಹೇಳ್ತಾರೆ. ಪ್ರಾಣಿ ಹಿಂಸೆ ಮಾಡೋದು 100ಕ್ಕೆ 100ರಷ್ಟು ಪಾಪ. ಪ್ರಾಣಿ ಹಿಂಸೆ ಮಾಡೋಕ್ಕೆ ಹೋಗಬೇಡಿ. ನೀವು ಸಾಕದೆ ಹೋದರೂ ಪರವಾಗಿಲ್ಲ, ಸಾಕಿರೋ ಪ್ರಾಣಿಗಳಿಗೆ ಖಂಡಿತ ತೊಂದರೆಯಿಂದ ಕೊಡಬೇಡಿ. ಕಾರಣ ಏನಪ್ಪ ಅಂದರೆ, ಆ ಪ್ರಾಣಿಗಳಲ್ಲೂ ಒಂದು ಜೀವ ಇರುತ್ತೆ. ಆ ಜೀವ ಯಾವುದನ್ನು ಸೂಚಿಸುತ್ತೆ ಅಂದರೆ, ಗುರುಗ್ರಹವನ್ನೇ ಸೂಚಿಸುತ್ತೆ. ಅದರಿಂದ ನೀವು ಪ್ರಾಣಿಗಳಿಗೆ ಸಾಧ್ಯವಾದಷ್ಟು ಒಳ್ಳೇದು ಮಾಡಿ, ಪ್ರೀತಿನ ನೋಡ್ಕೊಳ್ಳಿ, ನಿಮಗೆ ಗುರುಗ್ರಹದಿಂದ ಒಳ್ಳೆಯ ಫಲಗಳು ಸಿಗುತ್ತೆ. ರಾಶಿಚಕ್ರದ ಕೊನೆಯ ರಾಶಿ ಮೀನ ರಾಶಿಗೆ ಗುರು ಪಂಚಮ ಭಾವ ಅಂದರೆ 5ನೇ ಮನೆಯಲ್ಲಿ ಇರ್ತಾನೆ. ಅಂದರೆ ಮೀನ ರಾಶಿಗೆ ಗುರುಬಲ ಇದೆ. ಹಾಗಾದರೆ ಇದು ಏನು ಮಾಡುತ್ತೆ, ಗುರು 9ನೇ ಮನೆಯನ್ನು ನೋಡುತ್ತೆ, ನವಮ ಭಾವ, ಏಕಾದಶ 11ನೇ ಮನೆ ಮತ್ತು ರಾಶಿಯನ್ನು ನೋಡುತ್ತೆ, ಮೀನ ರಾಶಿಯನ್ನು ನೋಡುತ್ತೆ. ಇದರಿಂದ ನಿಮಗೆ ಒಂದು ಅದೃಷ್ಟ ಅನ್ನೋದಿದೆ. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿಟ್ಟರೂ ಕೂಡ ಸುಲಭವಾಗಿ ಯಶಸ್ಸನ್ನು ಪಡಿತೀರಿ, ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಒಂದು ವಿಚಾರವನ್ನು ನೆನಪಲ್ಲಿಟ್ಕೊಂಡಿದೆ, ಸಾಧ್ಯವಾದಷ್ಟು ನೀವು ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಬದಲಾಯಿಸೋದಕ್ಕೆ ಹೋಗಬೇಡಿ. ನಿಮಗೇನಾದ್ರು ಜೀವನದಲ್ಲಿ ಹಿನ್ನಡೆ ಉಂಟಾಗುತ್ತೆ, ತೊಂದರೆಯನ್ನು ಅನುಭವಿಸ್ತೀರಿ ಅಂದರೆ ಅದಕ್ಕೆ ನೀವೇ ಕಾರಣ ಆಗ್ತೀರಿ. ನೀವು ತೆಗೆದುಕೊಳ್ಳೋ ಬದಲಾವಣೆಗಳನ್ನ, ಒಂದು ತೀರ್ಮಾನಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಹೋಗಬೇಡಿ. ಅದೃಷ್ಟ ಇದೆ. ಹೇಗಪ್ಪ ಅದೃಷ್ಟ ಇದೆ ಅಂದರೆ, ನಿಮಗೆ ನಿಮ್ಮ ಮಕ್ಕಳಿಂದನೂ ಸಹಾಯ ಸಿಗುತ್ತೆ, ಹಾಗೆ ನಿಮ್ಮ ತಂದೆ ಅಥವಾ ತಾಯಿಯಿಂದನೂ ಸಹಾಯ ಸಿಗುತ್ತೆ. ಇದು ಮುಖ್ಯ. ಇನ್ನು ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಾಮಾನ್ಯವಾಗಿ ಒಳ್ಳೆಯ ಅಂದರೆ ನಿಮಗೆ ಇಷ್ಟವಾದಂತಹ ಫಲಿತಾಂಶನೇ ಬರುತ್ತೆ, ತೊಂದರೆ ಇಲ್ಲ. ನಿಮ್ಮ ಮನಸ್ಸು ತುಂಬ ಒಳ್ಳೆಯದು. ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತಪ್ಪ ಈ ವೇಳೆಯಲ್ಲಿ ಅಂದರೆ, ನೀವು ಚೆನ್ನಾಗಿರಬೇಕು, ಬೇರೆಯವರು ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಈ ಕಾರಣದಿಂದ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡ 10 ಹಲವು ಜನ ನಿಮ್ಮನ್ನು ಹೆಚ್ಚು ಗೌರವದಿಂದ, ಹೆಚ್ಚು ಪ್ರೀತಿಯಿಂದ ನೋಡ್ಕೋತಾರೆ. ಯಾವುದೇ ಒಂದು ಕಷ್ಟ ನಷ್ಟಗಳೇ ಎದುರಾದರೂ ಕೂಡ ನೀವೇನು ಮಾಡ್ತೀರಿ, ಇದನ್ನು ಧೈರ್ಯಗೆಡಲ್ಲ, ಬುದ್ಧಿವಂತಿಕೆಯಿಂದ, ಚತುರತೆಯಿಂದ ಅದನ್ನು ಬಗೆಹರಿಸ್ತೀರಿ. ನಿಮ್ಮ ಮಾತು ನೋಡಬೇಕು. ನೀವು ಮಾತನಾಡೋದಕ್ಕೆ ಆರಂಭ ಮಾಡಿದ್ರೆ ಅದೊಂದು ಸಂಗೀತದಂತೆ ಇರುತ್ತೆ. ನಿಮ್ಮ ಮಾತನ್ನು ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ. ಹಾಗೆ ನೀವೇನಾದ್ರು ಮಾರ್ಗದರ್ಶನವನ್ನು ನೀಡಿದರೆ, ಯಾರಿಗಾರು ಒಂದು ಸಲಹೆಯನ್ನು ನೀಡಿದರೆ ಖಂಡಿತವಾಗ್ಲೂ ಅವರು ಅದನ್ನು ಪಾಲಿಸ್ತಾರೆ. ಇನ್ನು ಧೈರ್ಯ ಸಾಹಸಕ್ಕೂ ಸಹ ಒಂದು ಹೆಸರನ್ನು ಗಳಿಸ್ತೀರಿ. ಬೇರೆಯವರಿಗೆ ಅಂದರೆ, ಉದಾಹರಣೆ, ನಿಮಗೆ ಯಾರಿಗಾರು ದುಡ್ಡು ಕೊಡೋದಕ್ಕೆ ಇಷ್ಟ ಆಗಲ್ಲ, ಯಾರು ಕೇಳ್ತಾರೆ ನನ್ನ ಅಲ್ಲಿವರೆಗೂ ಡ್ರಾಪ್ ಮಾಡೋ ಅಂತ, ನಿಮ್ಮ ವೆಹಿಕಲ್ ಖಾಲಿ ಇದ್ದರೂ ಕೂಡ ಡ್ರಾಪ್ ಮಾಡೋಕ್ಕೆ ಹೋಗಲ್ಲ. ಆದರೆ ಯಾರು ಬಂದು ಹಶ್ವಾಗ್ತಿದೆ, ಏನಾದ್ರು ತಿಂಡಿ ಕೊಡಿಸಿ ಅಂದರೆ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ಟು ಕಳಿಸ್ತೀವಿ. ಇದು ನೀವು ಮಾಡೋ ಒಂದು ವಿಚಾರ. ಆನಂತರ ನಿಮಗೆ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇರುತ್ತೆ. ಯುವಕರಿಗೆ 15ರಿಂದ 25 ವರ್ಷದವರೆಗೆ ಈ ಸಮಾಜದಲ್ಲಿ ವಿಶೇಷವಾದಂತಹ ಉನ್ನತ ಸ್ಥಾನ ಪ್ರತಿಷ್ಠೆ ಲಭಿಸುತ್ತೆ. ಈ ವೇಳೆಯಲ್ಲಿ ಯಾರಿಗಾರು ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಸೈನ್ಯಕ್ಕೆ ಸೇರಬೇಕು ಅನ್ನೋ ಆಸೆ ಇದ್ದರೆ ಅದು ಸಹ ನೆರವೇರುತ್ತೆ. ಇನ್ನು ನೀವೇನಾದ್ರು ನವವಿವಾಹಿತರಾಗಿದ್ದರೆ ಏನಾಗುತ್ತೆ, ಈ ಪುತ್ರ ಭಾಗ್ಯ ಅಥವಾ ಸಂತಾನ ಭಾಗ್ಯ ಇದೆ ಅಂತ ಕಂಡುಬರುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇದರಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ದುಬಾರಿ ಉಡುಗೊರೆಯನ್ನು ನೀವು ನೀಡಲೇಬೇಕಾಗತ್ತೆ. ಅದು
ಇನ್ನು ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತೀರಿ. ಹಾಗೆ ಧಾರ್ಮಿಕ ಕ್ರಿಯಾವಿಧಿಗಳಲ್ಲಿ ಸಹ ನೀವು ಪಾಲ್ಗೊಳ್ತೀರಿ. ಇನ್ನು ಹೆಚ್ಚಿನ ಒಂದು ಒಳ್ಳೆಯ ಒಂದು ಇದು ಫಲಿತಾಂಶಗಳು ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಧಾರ್ಮಿಕತೆಯನ್ನು ಆಚರಣೆಯಲ್ಲಿ ಇಟ್ಕೊಂಡಿರೋರು ಯಾರಿಗೆ ಆದರೆ ಸ್ವಲ್ಪ ಸಹಾಯವನ್ನು ಮಾಡಿ. ಇನ್ನು ಎರಡನೇದು, ನಿಮ್ಮ ಮನೆ ಆಗ್ಬೋದು ಅಥವಾ ದೇವಸ್ಥಾನ ಅಥವಾ ಧಾರ್ಮಿಕ ಕೇಂದ್ರ ಆಗ್ಬೋದು, ಅಲ್ಲಿನ ಆ ಪೂಜಾ ಸ್ಥಳವನ್ನು ಶುಚಿ ಮಾಡಿ. ಶುಚಿ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ, ಎಲ್ಲ ರೀತಿಯ ಯಶಸ್ಸು ನಿಮಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ.